Five, 4, 3, 2, 1, 0. ಓಕೆ ಮಿಸ್ಸಸ್, ನಿಧಾನವಾಗಿ ನಿಮ್ಮ ಎರಡು ಕೈಗಳು ಕಣ್ಣ ಮೇಲೆ ಇಟ್ಕೊಳ್ಳಿ. ಸ್ಲೋಲಿ 5 ಸೆಕೆಂಡ್ ಹಾಗೆ ನಿಮ್ಮ ಎರಡು ಕೈಗಳು ಕಣ್ಣಿನ ಮೇಲೆ ಹಾಗೆ ಇರಲಿ. 5, 4, 3, 2, 1, 0. ಓಕೆ ಮಿಸ್ಟರ್ಸ್, ನಿಮ್ಮ ಎರಡು ಕೈ ಇಳಿಸ್ತಾ ಕೈಗಳು ಮಾತ್ರ ನೋಡ್ಕೊಳ್ಬೇಕು. ಜೋರಾಗೆ ಜನಕ್ಕೆ ಜೋರಾಗೆ ತಗೊಳ್ಳಿ. ಇನ್ನೂ ಜೋರಾಗಿದೆ. ಪತ್ರಿ ಸರ್ ಅವರಿಗೆ ಅತಿ ಹೆಚ್ಚಿನ ದತ್ತು ಪುತ್ರ ಅವರು. ಆ ಥರ ಒಂದು ಸೇವೆ ಮಾಡಿದಂಥ ವ್ಯಕ್ತಿ ಈಗ ಬಾಡಿ ವಿಕೆಟ್ ಮಾಡಿ ಅವರೊಂದು ಉನ್ನತ ಲೋಕಕ್ಕೆ ಹೋಗಿದ್ದಾರೆ. ಅವರಿಗಾಗಿ ಎಲ್ಲರೂ ಯಾರ ಹತ್ರ ಕ್ಯಾಂಡಲ್ ಇದೆ ಅವ್ರು ಮಾತ್ರ ಬಂದ್ಬಿಟ್ಟು ಕ್ಯಾಂಡಲ್ ಹಂಚಬೇಕು. ಇದಾದ್ಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಈ ದಿನ ವಿಶೇಷವಾಗಿ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ ಪ್ರತಿ ವಾರ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಮಹಾಧ್ಯಾನ ಯಜ್ಞ ನಡ್ಕೊಂಬಂದಿದೆ. ಈ ವಾರ 84ನೇ ವಾರ ನಡ್ಕೊಂಬಂದಿದೆ. 84ನೇ ವಾರ ಮಹಾಯಜ್ಞಕ್ಕೆ ಒಂದು ಸರಿ ಜೋರಾಗಿ ಒಂದು ಚಪ್ಪಳ ಹೊಡೆತ. ಹಾಗೆ 84ನೇ ವಾರ ಮಂಗಳವಾರದಲ್ಲಿ ಇವತ್ತು ಧ್ಯಾನಾಂಜಲಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಆಗಲೇ ಹೇಳಿದೆ ಶ್ರೀ ವೇಣುಗೋಪಾಲ ರೆಡ್ಡಿ ಸರ್ ಅವರಿಗೂ ಒಂದು ಸಲ ಜೋರಾಗಿ ಒಂದು ಚಪ್ಪಳ ಹೊಡೆತ. ಹಾಗೆ ಈ ದಿನ ವಿಶೇಷವಾಗಿ ಶ್ರೀಮತಿ ಪ್ರಿಯಾಂಕಾ ಮೇಡಮ್ ಅವರು ಇದು 2ನೇ ಸಾರಿ ಬರ್ತಿರೋದು. ಸೊ ಅವರು ಇವತ್ತು ಏಂಜಲ್ಸ್ ಬಗ್ಗೆ, ದೈವದೂತರು ಅಂತ ಹೇಳ್ತಾರೆ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಏಂಜಲ್ಸ್ ಅಂತ ಹೇಳ್ತಾರೆ. ಆ ಏಂಜಲ್ಸ್ ಏನೆಲ್ಲ ನಮಗೆಲ್ಲ ಸಹಾಯ ಮಾಡುತ್ತೆ, ಹೇಗೆಲ್ಲ ನಮ್ಗೆ ಉಪಯೋಗ ಮಾಡುತ್ತೆ, ನಮಗೆ ಯಾಕೆ ಕಾಣಲ್ಲ, ಅದು ನಮ್ಮ ಸಹಾಯಕ್ಕೆ ಯಾಕೆ ನಿಂತ್ಕೊಂಡಿರುತ್ತೆ, ಇವೆಲ್ಲವನ್ನು ಅವರು ಟೈಮು ಎಷ್ಟು ಕೊಟ್ಟಿದ್ದಾರೆ ಅಷ್ಟರೆಲ್ಲ ಅವ್ರಿಗೆ ಹೇಳ್ತಾರೆ. ಮತ್ತೊಂದು ಸರಿ ಬರ್ತಾರೆ ಅವರು. ಓಕೆ, ಅವ್ರು ಜೋರಾಗಿ ಒಂದು ಚಪ್ಪಲ್ ಹೊಡೋಣ. ಪ್ಲೀಸ್ ವೆಲ್ಕಮ್ ಮೇಡಮ್, ಪ್ಲೀಸ್ ವೆಲ್ಕಮ್ ಮೇಡಮ್. ಮೊದಲೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ನಾವು ಕೃತಜ್ಞತೆ. ಹಾಗೆ ನನ್ನ ಮಾರ್ಗದರ್ಶಕ ಗುರು ಬ್ರಹ್ಮಶ್ರೀ ಪ್ರೇಮ್ನಾಥ್ ಸರ್ಗೂ ಕೂಡ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ವೇಣುಗೋಪಾಲ್ ರೆಡ್ಡಿ ಸರನ್ನು ನಾನು 2 years ಬ್ಯಾಕ್ ಮೀಟ್ ಮಾಡಿದ್ದೆ ನಮ್ಮ ಕೊಟ್ಟೂರಲ್ಲಿ.
ಆಲ್ಮೋಸ್ಟ್ 2 ಡೇಸ್ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಅವಕಾಶ ನನಗೆ ಸಿಕ್ತು. ಎಷ್ಟೋ ಪುಸ್ತಕಗಳ ಬಗ್ಗೆ ಹೇಳ್ತಾ ಇದ್ರು, ಎಷ್ಟೋ ವಿಸ್ಡಮ್ಸನ್ನು ಅವರ ಪತ್ರಿಜಿಯವರ ಜೊತೆ ಎಕ್ಸ್ಪೀರಿಯನ್ಸನ್ನು ಎಲ್ಲ ಕೇಳ್ತಾ ಇಟ್ ವಾಸ್ ವೆರಿ ಗುಡ್. ಸೊ ಸಡನ್ನಾಗಿ ಈ ಥರ ನ್ಯೂಸ್ ಬಂದಾಗ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಬಿಕಾಸ್ ಎಷ್ಟೇ ಸತ್ಯ ತಿಳ್ಕೊಂಡಿದ್ರು ಕೂಡ ಮನುಷ್ಯರಾಗಿರೋದ್ರಿಂದ ನಮಗೂ ಸ್ವಲ್ಪ ಸಮಯ ಬೇಕಾಗುತ್ತಲ್ವ. ಸೊ ಸಡನ್ನಾಗಿ ಮಾರ್ನಿಂಗ್ ಆ ವಿಷಯ ಬಂದ ತಕ್ಷಣ ನಾನು ಇನ್ನೂ ನೆನಪಿದೆ, ಪ್ರೇಮ್ನಾಥ್ ಸರಿಗೆ ಕಾಲ್ ಮಾಡಿದೆ ಇಮ್ಮಿಡಿಯೇಟಾಗಿ. ನಾನು ಮಾತಾಡ್ತಾ ಇದ್ದೀನಿ, ನನಗೆ ಯಾವ ಥರ ವಿಷನ್ ಬರ್ತಾ ಇದೆ ಅಂದರೆ ಫುಲ್ಲು ಒಂದು ಗೋಲ್ಡನ್ ಲೈಟ್ ಇದೆ ಅವ್ರ ಫೇಸಲ್ಲಿ. ಒಂದು ಸ್ಯಾಟಿಸ್ಫೈಡ್ ಅಂದರೆ ನಾವು ಬಂದಿರೋ ಕೆಲಸ ಮುಗಿದ್ರೆ ಯಾವ ಥರ ಖುಷಿ ಇರುತ್ತಲ್ವ, ಆ ಥರ ಒಂದು ಡಿವೈನ್ ಲೈಟ್ ಸ್ಯಾಟಿಸ್ಫ್ಯಾಕ್ಷನ್ ಅವ್ರ ಫೇಸಲ್ಲಿ ನನಗೆ ಕಾಣ್ತಾ ಇತ್ತು ನನ್ನ ವಿಷನಲ್ಲಿ. ಸರ್ ಪ್ರೇಮ್ನಾಥ್ ಸರ್ ಅದೇ ಅಂದರು, 25 ಇಯರ್ಸಿಂದ ಪತ್ರಿಜಿಗೋಸ್ಕರ ಅವರ ಲೈಫನ್ನೇ ಡೆಡಿಕೇಟೆಡ್ ಮಾಡಿದ್ದಾರೆ ಈ ಮೂಮೆಂಟ್ಗೋಸ್ಕರ. ಎಷ್ಟೋ ಇಂಗ್ಲೀಷ್ ಬುಕ್ಸ್ಗಳನ್ನೆಲ್ಲ ಅದರ ಸಾರಾಂಶವನ್ನೆಲ್ಲ ತೆಗೆದು ಮ್ಯಾಗ್ಝಿನಲ್ಲಿ, ಸ್ಪಿರಿಚುವಲ್ ಇಂಡಿಯಾ ಮ್ಯಾಗ್ಝಿನಲ್ಲಿ ಆ ಫೌಂಡರ್ ಆಗಿ, ಎಡಿಟರ್ ಆಗಿ 25 ಇಯರ್ಸ್ ವರ್ಕನ್ನು ಮಾಡಿದ್ದಾರೆ. ಆ್ಯಂಡ್ ಹೇಳ್ತಾರೆ ಅವರ ಕೊನೆ ಉಸಿರಿರೋವರೆಗೂ ಅವರ ಕೆಲಸವನ್ನು ಮಾಡಿದ್ರು ಅಂತ. ಈ ಮಂತ್ ಮ್ಯಾಗ್ಝಿನ್ ಏನಿದೆ ಅಲ್ವಾ, ಅವರು ಲಾಸ್ಟ್ ಮಂತ್ 25th ಬಾಡಿ ವೆಕೇಟ್ ಮಾಡಿದ್ರು. ಸೊ ಈ ಮಂತ್ ಏನು ಮ್ಯಾಗ್ಝಿನ್ ಇದೆ ಎಲ್ಲ ಫೈನಲ್ ಮಾಡಿ ಪ್ರಿಂಟ್ಗೆ ಕಳಿಸಿನೇ ಅವರು ಮಲ್ಕೊಂಡ್ರಂತೆ ಅವತ್ತು. ನೋಡಿ ಎಷ್ಟು ಇನ್ಸ್ಪೈರಿಂಗ್ ಪರ್ಸ್ನಾಲಿಟಿ ಅಲ್ವಾ. ನಾವು ಬರೀ ಧ್ಯಾನ ಮಾಡೋಕ್ಕೆ ಯೋಚನೆ ಮಾಡ್ತೀವಿ, ಒಂದಿನ ಮಾಡ್ತೀವಿ, ಒಂದಿನ ಬಿಡ್ತೀವಿ, ಅರೇ ಇರಲಿ ಬಿಡು ಅಂತ. ಬಟ್ ಇಂಥ ಅದ್ಭುತವಾದ ವ್ಯಕ್ತಿಗಳಿಂದ ನಾವು ಇನ್ಸ್ಪೈರ್ ಆಗಬೇಕು. ಬರೀ ನನಗೋಸ್ಕರ, ಮನೆಗೋಸ್ಕರ ಏನು ಮಾಡಿದೆ ಅಲ್ಲ, ಯೂನಿವರ್ಸ್ಗೋಸ್ಕರ, ಸೊಸೈಟಿಗೋಸ್ಕರ, ಪತ್ರಿಜಿಗೋಸ್ಕರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಜಸ್ಟ್ ಒಂದು ಸ್ಮಾಲ್, ನಿನ್ನ ಪ್ರೇಮ್ನಾಥ್ ಸರ್ ಹೇಳ್ತಾ ಇದ್ರು ಹೇಗೆ ಪತ್ರಿಜಿಯವರು ಧ್ಯಾನ ಪ್ರಚಾರ ಮಾಡಿದ್ರು ಅಂತ. ಲಾಸ್ಟ್ ಮೀಟ್ ಮಾಡಿದಾಗ ಅವರು ಅವರ ಲಗೇಜನ್ನು ಎರಡೂ ಕೈಲಿ ಹಿಂಗೆ ಇಟ್ಕೊಂಡು ಬಸ್ಸಲ್ಲಿ ನಿಂತ್ಕೊಂಡು ಹೆಂಗಿರುತ್ತೋ ಹಂಗೆ ಹೋಗ್ತಾ ಇದ್ರಂತೆ. ದೂರ ದೂರ ಹೋದಾಗೆಲ್ಲ ವಾಪಸ್ ಬರೋಕ್ಕಾಗಲ್ವಲ್ಲ. ಯಾರಾದರೂ ಮನೇಲಿದ್ದಾಗ 1 ವೀಕ್ 3 ಟೈಮ್ಸ್ ಉಪ್ಪಿಟ್ಟು ಮಾಡೋರಂತೆ. ಯಾವ ಕಂಪ್ಲೇಂಟ್ ಇಲ್ಲದೆ, ಏನೂ ಇಲ್ಲದೆ ಅದನ್ನು ಅಷ್ಟು ಇಷ್ಟಪಟ್ಟು ತಿನ್ನೋರಂತೆ ಧ್ಯಾನ ಪ್ರಚಾರ ಮಾಡೋಕ್ಕೆ. ಅವ್ರು ಹೇಳ್ತಾರೆ, ಪ್ರೇಮ್ನಾಥ್ ಸರ್ ಅವರು, ಪತ್ರಿಜಿಯವ್ರು ಎಷ್ಟು ಕಷ್ಟಪಟ್ಟಿದ್ದಾರಲ್ವ, ನನಗಷ್ಟಿಲ್ಲ, ನನಗೆ ತುಂಬ ಈಸಿ ಆಗಿಬಿಟ್ಟಿದೆ, ಯೂನಿವರ್ಸ್ ಕಾರ್ ಕೊಟ್ಟಿದೆ, ನನಗಿಷ್ಟೆಲ್ಲ ಫ್ರೆಂಡ್ಸ್ ಇದ್ದಾರೆ, ನನ್ನ ಮನೆಗೆ ಹೋಗಿ ನಾನು ಆರಾಮಾಗಿ ನನಗೆ ಏನು ಬೇಕು ಅದನ್ನು ನಾನು ಮಾಡಿಸ್ಕೊಂಡು ತಿಂದು ಧ್ಯಾನ ಪ್ರಚಾರ ಮಾಡ್ತೀನಿ ಅಂತ. ನಾನಂದೆ, ಸರ್ ನಮ್ಮದು ನಿಮ್ಗಿಂತ ಈಸಿ ಸರ್, ಆನ್ಲೈನಲ್ಲಿ ಮನೆಯಲ್ಲೇ ಕೂತ್ಕೊಂಡು ಝೂಮ್ ಆನ್ ಮಾಡಿದರೆ ಸಾಕು, ಎಲ್ಲ ಧ್ಯಾನ ಪ್ರಚಾರವನ್ನು ಮಾಡಬೇಕು. ಸೊ ಇನ್ನೂ ಎಲ್ಲರಿಗೂ ಇನ್ನೂ ಈಸಿ ಏನು ಅಂದರೆ, ನಮ್ಮ ಕಾಂಟ್ಯಾಕ್ಟ್ಸಲ್ಲಿ ಒಂದು 365 ನಂಬರ್ಸ್ ಆದರೂ ಇರ್ತಾವಲ್ವ, ಡೈಲಿ ಒಬ್ಬರಿಗೆ ಪತ್ರಿಜಿದು ಯಾವುದೋ ಒಂದು ವಿಡಿಯೋ ಕಳಿಸೋದು, ಅವ್ರು ನೋಡ್ತಾರೋ ಬಿಡ್ತಾರೋ, ದಟ್ ಈಸ್ ನಾಟ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಕಳಿಸೋದೊಂದೇ ನಿಮ್ಮ ಡ್ಯೂಟಿ. ಸೊ ಆ ಥರ ಕಳಿಸಿದಾಗ ನೀವು ಮನೆಯಲ್ಲೇ ಕೂತ್ಕೊಂಡು ಜಸ್ಟ್ ಮಾತಾಡ್ದೇನೂ ಕೂಡ ವಾಟ್ಸಪ್ಪಲ್ಲಿ ಧ್ಯಾನ ಪ್ರಚಾರ ಆಗಿಬಿಡುತ್ತೆ. ನೋಡಿ ಎಷ್ಟು ಸುಲಭ ಮಾಡಿಬಿಟ್ಟಿದೆ ನಮ್ಮ ಯೂನಿವರ್ಸ್ ಅಲ್ವಾ. ಸೊ ಮತ್ತೊಮ್ಮೆ ವೇಣುಗೋಪಾಲ್ ರೆಡ್ಡಿ ಸರ್ಗೆ, ಪತ್ರಿಜಿ ಅವ್ರಿಗೆ, ಎಲ್ಲ ಮಾಸ್ಟರ್ಸ್ಗೆ, ನಮಗೆ ಸಪೋರ್ಟ್ ಮಾಡ್ತಾರೋ ಯೂನಿವರ್ಸ್ಗೂ ಸಹ ಜೋರಾದ ಚಪ್ಪಾಳೆ ಮೂಲಕ ನಾವು ಕೃತಜ್ಞತೆಗಳನ್ನು. ಸೊ ಪತ್ರಿಜಿ ಅವರು ಹೇಳಿದ್ರಂತೆ ಪ್ರೇಮ್ನಾಥ್ ಸರ್ಗೆ, ಧ್ಯಾನ ಜಗತ್, ಶಾಕಾಹಾರ ಜಗತ್ ಅಂತ. ಅವ್ರು ಕೇಳಿದ್ರಂತೆ, ಧ್ಯಾನ ಆಂಧ್ರ ಪ್ರದೇಶ್, ಶಾಕಾಹಾರ ಆಂಧ್ರ ಪ್ರದೇಶ್ ಆಗೋಯ್ತು ಅಂತ. ಪ್ರೇಮ್ನಾಥ್ ಸರ್ಗೆ ಹೆಂಗೆ ಆಗೋಯ್ತು ಸರ್, ಇನ್ನೂ ಎಷ್ಟಿದ್ದಾರೆ, ಎಷ್ಟೋ ಜನ ಇದ್ದಾರಲ್ವಾ ವೆಜಿಟೇರಿಯನ್ ಆಗಿರೋದು. ಇಲ್ಲಿ ಪ್ರತಿಯೊಬ್ಬರು ಕಿವಿಗೆ ಬೀಳ್ಬೇಕಂತೆ ಧ್ಯಾನದ ಬಗ್ಗೆ, ವೆಜಿಟೇರಿಯನ್ ಬಗ್ಗೆ. ಯಾರು ಕಿವಿಗೆ ಬೀಳುತ್ತಲ್ವ ಆಗ ಆ ಕೆಲಸ ಮುಗೀತು. ಬದಲಾಗೋದು ಬಿಡೋದು ಅವರ ಫ್ರೀ ವಿಲ್, ಅವರ ಬದಲಾಗೋವರೆಗೂ ಅಲ್ಲ. ಸೊ ಅದೇ ರೀತಿ ಧ್ಯಾನ ಆಂಧ್ರ ಪ್ರದೇಶ್ ಆಗೋಯ್ತು ಅಂತ ಹೇಳ್ತಾರೆ. ನಾವು ಈ ಥರ ಪ್ರತಿದಿನ ಒಬ್ಬರಿಗೆ ಪತ್ರಿಜಿ ಅವ್ರದ್ದು ಯಾವುದೋ ಒಂದು ಧ್ಯಾನದ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ಫಾರ್ವರ್ಡ್ ಮಾಡ್ತಾ ಹೋದರೆ ಸಾಕು, ವರ್ಷಕ್ಕೆ 365 ಮೆಂಬರ್ಸ್ನ ನಾವು ಧ್ಯಾನ ಪರಿಚಯ ಮಾಡ್ದಂಗೆ ಆಗುತ್ತೆ. ಅದೇ ರೀತಿಯಾಗಿ 100 ಜನ ಕೆಲಸ ಮಾಡಿದ್ರೆ, 1,00,000 ಜನ ಆ ಥರ ಕೆಲಸ ಮಾಡಿದ್ರೆ ನಾವು ಧ್ಯಾನಿಗಳು ಇದ್ದೀವಲ್ವ ಅಷ್ಟಕ್ಕೊಂದು. ಸೊ ನೋಡಿ, ಬೇಗನೆ ಈ ಮೂಮೆಂಟ್ ಇನ್ನೂ ಮುಂದೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಎಸ್, ಸೊ ಇವತ್ತು ಒಂದು ಬ್ಯೂಟಿಫುಲ್ ಟಾಪಿಕ್ ಬಗ್ಗೆ ನಾವು ಮಾತಾಡೋಣ. ಸೊ ನನ್ನ ಲೈಫಲ್ಲಿ ತುಂಬ ನನಗೆ ಸಹಾಯ ತಂದುಕೊಟ್ಟಿದ್ದು, ಸಹಕಾರ ಮಾಡಿದ್ದು, ಪ್ರತಿ ಕ್ಷಣನೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇರೋದು, ನನಗೆ ಫೀಲ್ ಆಗುತ್ತೆ ಏಂಜಲ್ಸ್ ಜೊತೆಗಿದ್ದಾರೆ, ಅವ್ರು ಸಹಾಯ ಮಾಡ್ತಾರೆ ಅಂತ.
ಸೊ ತುಂಬ ಜನ ಕೇಳ್ತಾ ಇದ್ರು ಏಂಜಲ್ಸ್ ಬಗ್ಗೆ ಮಾಡಿ ಅಂತ. ಮೇ ಬಿ ಇವತ್ತು ಆ ಸಮಯ ಬಂತು ಅನ್ಸುತ್ತೆ. ನಾವೆಲ್ಲ ಯಾವುದೋ ಒಂದು ಪರ್ಪಸ್ ಇಟ್ಕೊಂಡೇ ಬಂದಿರ್ತೀವಲ್ವಾ. ಇವತ್ತು ಆದರೂ ನೋಡಿ, ನೀವು ಸುಮ್ಮನೆ ಬಂದಿದ್ರ ಇಲ್ಲ ಅಲ್ವಾ? ಧ್ಯಾನ ಇದೆ, ಸತ್ಸಂಗ ಇದೆ, ಏನೋ ಒಂದು ರೀಸನ್ ಇರುತ್ತೆ. ಹೆಲ್ದಿಯಾಗಿ ಇರ್ಬೇಕಂತಾದ್ರೂ ಅದೊಂದು ರೀಸನ್ ಇಟ್ಕೊಂಡು ಹೋಗ್ತೀವಲ್ವಾ. ಅದೇ ರೀತಿಯಾಗಿ ನಾವೆಲ್ಲ ಉನ್ನತ ಲೋಕವಾಸಿಗಳು ಅಂತ ಹೇಳ್ತಾರೆ ಪತ್ರಿಜಿಯವರು. ಯಾರ್ಯಾರು ಧ್ಯಾನ ಮಾಡ್ತಾರಲ್ವಾ ಅವರೆಲ್ಲ ಭೂಲೋಕವಾಸಿಗಳಲ್ಲ, ಬೇರೆ ಬೇರೆ ಊರಿಂದ ಬೇರೆ ಬೇರೆ ಲೋಕಗಳಿಂದ ಬಂದವರು, ಲೈಟ್ ವರ್ಕರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಕಾಂತಿಯನ್ನ ಸ್ಪ್ರೆಡ್ ಮಾಡಕ್ ಬಂದವರು. ನಾವು ಏನು ಕೆಲಸ ಇಲ್ಲಾರ್ದೇನೆ ಒಂದು ಹೆಜ್ಜೆ ಮನೆಯಿಂದ ಹೊರಗೆ ಹೋಗದೆ ಇರೋರು ಈ ಭೂಮಿಗೆ ಸುಮ್ಮನೆ ಬಂದ್ಬಿಡ್ತೀವ? ಹಾಗೆ ಬರ್ತೀವ ಟೈಮ್ ಪಾಸ್ ಮಾಡೋಕ್ಕೆ? ಇಲ್ಲ ಅಲ್ವಾ? ಒಂದು ಗ್ರೇಟ್ ಪರ್ಪಸ್ ಇರುತ್ತೆ. ಬರೀ ನಾವಿಲ್ಲಿ ಫಿಸಿಕಲ್ ಅನ್ಕೊಂತೀವ, ಅದನ್ನ ಅಚೀವ್ ಮಾಡ್ಬೇಕು, ಇದನ್ನ ಅಚೀವ್ ಮಾಡ್ಬೇಕು. ಅದಕ್ಕೂ ಮುರಿದ ಒಂದು ಸ್ಪಿರಿಚುವಲ್ ಪರ್ಪಸ್ ಇರುತ್ತೆ. ಆಗ್ಲೇ ಹೇಳ್ದಂಗೆ ನಾವೆಲ್ಲ ಲೈಟ್ ಬೀಯಿಂಗ್ಸ್ ಅಂತ. ಸೊ ನಾವೆಲ್ಲಿ ಹೋಗಕ್ಕೆ ಇಷ್ಟಪಡ್ತೀವಿ? ಎಲ್ಲಿ ಕತ್ಲು ಇರುತ್ತೋ ಅಲ್ಲಿ ಹೋಗಕ್ಕೆ ಇಷ್ಟಪಡ್ತೀವಿ ಅಲ್ವಾ? ಸೊ ಈ ಭೂಮಿಯಲ್ಲಿ ಕತ್ಲು ತುಂಬಿಕೊಂಡಿದೆ. ಸೊ ಇಲ್ಲಿ ಬಂದು ನಾವು ನಮ್ಮ ಊರಿನ ಬೆಳಕನ್ನ ಹರಿಸೋಣ ಅಂತ ನಾವು ಬರ್ತಾ ಇರ್ತೀವಂತೆ. ಎಷ್ಟೋ ಸರಿ ಏನಾಗುತ್ತಂತೆ, ಬರ್ತೀವಿ, ಸುತ್ತ ಕತ್ಲು ನೋಡಿ ಹೆದರ್ಕೊಂಡ್ಬಿಡ್ತೀವಂತೆ. ಎಲ್ಲಿ ಬಂದ್ಬಿಟ್ಟಿದ್ದೀನಿ, ಇದು ನನ್ನ ಊರಲ್ಲ ಅಂತ. ಆದ್ರೆ ಎಷ್ಟೋ ಜನಕ್ಕೆ ನಾವು ಬೆಳಕಾಗ್ತಾ ಇರ್ತೀವಿ, ಬೆಳಕನ್ನು ಸ್ಪ್ರೆಡ್ ಮಾಡ್ತಾ ಇರ್ತೀವಿ. ಸೊ ಎಷ್ಟೋ ಸರಿ ಈ ಥರ ಆಗ್ಬೇಕಾದ್ರೆ ನಾವು ನಮ್ಮ ಪರ್ಪಸನ್ನೇ ಮರ್ತು ಬಿಡ್ತೀವಂತ, ನಮ್ಮ ಎನರ್ಜೀಸನ್ನ ಲೋ ಮಾಡ್ಕೊಂಡ್ಬಿಡ್ತೀವಂತ. ಹೇಳ್ತಾರಲ್ಲ, ಒಂದು ನೆಗೆಟಿವ್ ಆಲೋಚನೆ ಆತ್ಮಕ್ಕೆ ಮುಳ್ಳು ಥರ ಅಂತ ಹೇಳ್ತಾರೆ. ಇವಾಗ ಸೂರ್ಯನ ಮುಂದೆ ಒಂದು ಮೋಡ ಬಂದ ತಕ್ಷಣ ಹೇಗೆ ಅದರ ಪ್ರಭಾವ ಕಮ್ಮಿ ಆಗುತ್ತಲ್ವಾ, ಅದೇ ರೀತಿಯಾಗಿ ನಮ್ಮ ಒಂದು ನೆಗೆಟಿವ್ ಆಲೋಚನೆ, ಒಂದು ನೆಗೆಟಿವ್ ಮನಸ್ಥಿತಿ ನಮ್ಮ ಆತ್ಮಶಕ್ತಿನೆಲ್ಲ ಲೋ ಮಾಡಿಬಿಡುತ್ತದೆ. ಸೊ ಅದಕ್ಕೆ ಇದೆಲ್ಲ ಯೂನಿವರ್ಸ್ ನೋಡ್ತಾ ಇರುತ್ತಂತೆ, ಅರೆ ಎಷ್ಟು ಗ್ರೇಟರ್ ಪರ್ಪಸ್ಗೆ ಹೋಗ್ತಾ ಇದ್ದಾರೆ, ಅಲ್ಲಿಗೆ ಹೋಗಿ ಎಲ್ಲ ಮರ್ತು ಬಿಡ್ತಾ ಇದ್ದಾರಲ್ಲ, ಇವ್ರಿಗೆ ಹೆಂಗಲ್ಲ, ಏನಾದರೂ ಹೆಲ್ಪ್ ಕಳ್ಸೋಣ ಅಂತ. ನಾವೆಲ್ಲ ಹೈಯರ್ ಬೀಯಿಂಗ್ಸ್ ಅಲ್ಲ, ನಮಗೆ ಫಿಸಿಕಲ್ ಹೆಲ್ಪ್ ಎಲ್ಲ ನಮಗೇನಷ್ಟ ಇದಲ್ಲ, ಯಾವ ನಮ್ಮ ಸ್ಪಿರಿಚುವಲ್ ಹೆಲ್ಪ್ ಕಳ್ಸೋಣ ಅಂತ ಯೂನಿವರ್ಸ್ ಏನು ಮಾಡುತ್ತಂತೆ, 3 ಥರದ ಶಕ್ತಿಯನ್ನ ನಮಗೋಸ್ಕರ ಕಳ್ಸಿರುತ್ತಂತೆ ಭೂಮಿ ಮೇಲೆ. ಸೊ ನಿಮಗೆ ಅನ್ಕೋಬೋದು ನೀವಿಲ್ಲಿ, ನನ್ಗೆ ಯಾರು ಇಲ್ಲ, ನಾನೇನಪ್ಪ ಈ ಸಂತೆಯಲ್ಲಿ ಬಂದ್ಬಿಟ್ಟಿದ್ದೀನಿ ಅಂತ. ನಿಮ್ಮಿಂದ ಎಷ್ಟೋ ಜನ ಮಾಸ್ಟರ್ಸ್ ನಿಮಗೆ ಗೈಡ್ ಮಾಡ್ತಾ ಇರ್ತಾರೆ. ಸೊ ಎಲ್ಲಕ್ಕಿಂತ ಮುಂಚೆ ನಮಗೆ ಸಹಾಯ ಮಾಡೋಕೆ ಬರೋರು ನಮ್ಮ ಆನ್ಸಿಸ್ಟರ್ಸ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಪೂರ್ವಜರು, ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿ. ಸೊ ಅವರೆಲ್ಲ ನಾವು ವಿ ಆರ್ ರಿಲೇಟೆಡ್, DNA ಇಂದ ರಿಲೇಟೆಡ್ ಆಗಿರ್ತೀವಲ್ವಾ. ಸೊ ಅಲ್ಲಿ ಮೇಲೆ ಕೇಳ್ತಾರಂತೆ, ನೋಡು ನಂದೇ ಆದ ಕುಡಿ ಭೂಮಿಗೆ ಒಂದು ಬ್ಯೂಟಿಫುಲ್ ವರ್ಕ್ ಮಾಡೋಕ್ಕೆ ಹೋಗ್ತಾ ಇದೆ, ಸ್ಪಿರಿಚುವಲ್ ಪಾತನ ಆಯ್ಕೆ ಮಾಡ್ಕೊಂಡಿದೆ, ನಾನು ಗೈಡ್ ಮಾಡ್ತೀನಿ ಅಂತ. ನೋಡಿ ಅದೇ ಥರ ಬರಲ್ಲ ಅಂತ ಅಲ್ಲಿ ಪರ್ಮಿಷನ್ಸ್ ಕೇಳ್ಕೊಬೇಕಂತ. ಸೊ ಅದೇ ರೀತಿಯಾಗಿ ನಮಗೆ ಸಹಾಯ ಮಾಡ್ತಾ ಇರ್ತಾರೆ. ಅದಕ್ಕೆ ಎಷ್ಟೋ ಜನಕ್ಕೆ ಕನಸಲ್ಲಿ ಬರ್ತಾರೆ ಅಲ್ವಾ. ಕನಸಲ್ಲಿ ಬಂದು ನಮಗೆ ಬೇಕಾದ ಶಕ್ತಿ, ಆ ಜ್ಞಾನ ಏನು ಬೇಕು ಎಲ್ಲವನ್ನ ನಮಗೆ ಕೊಡ್ತಾ ಇರ್ತಾರಲ್ವಾ. ಸೊ ಈ ಆನ್ಸಿಸ್ಟರ್ಸ್ ಪ್ರೆಸೆನ್ಸನ್ನು ನಾನು ಎಷ್ಟೋ ಸರಿ ಫೀಲ್ ಮಾಡಿದ್ದೀನಿ. ನನ್ನ ಲೈಫಲ್ಲಿ ಏನೇ ಚಾಲೆಂಜಿಂಗ್ ಸಿಚುವೇಶನ್ ಇದ್ರೂ ಕೂಡ ನನಗೆ ಅನಿಸುತ್ತೆ, ನನಗೆ ವಿಷನ್ ಬರುತ್ತಿಲ್ಲ, ನನಗೆ ಧ್ಯಾನದಲ್ಲಿ ಬರ್ತಾರೆ ನಮ್ಮ ಅಜ್ಜಿ ತಾತ. ನಾನು ತುಂಬ ಕ್ಲೋಸ್ ಆಗಿದೆ ನಮ್ಮ ಅಜ್ಜಿ ತಾತ. ನಾನು ನಮ್ಮ ಅಜ್ಜಿ ತಾತ ಜೊತೆನೇ ಬೆಳೆದಿದ್ದು. ನಮ್ಮ ಅಜ್ಜಿ ತಾತ, ನಮ್ಮಪ್ಪ, ನಮ್ಮವ್ವ ಎಲ್ಲರೂ ಬಂದು ನನ್ನ ಪಕ್ಕ ಕೂಡ್ತಾರೆ, ನಗ್ತಾ ಇರ್ತಾರೆ. ನನಗೆ ಅನ್ಸುತ್ತೆ ಇವರೆಲ್ಲ ನನ್ನ ಜೊತೆ ಇದ್ದಾರೆ, ಇದು ಏನು ನನಗೆ ಏನು ಮಾಡೋಕ್ಕಾಗಲ್ಲ ಅನ್ಸುತ್ತೆ, ಡಿಫಿಕಲ್ಟ್ ಸಿಚುವೇಶನ್ ಅಂತ. ಅದೇ ರೀತಿಯಾಗಿ ಅಷ್ಟು ಬೇಗ ಕ್ಲಿಯರ್ ಆಗಿಬಿಡುತ್ತೆ. ಏನೇ ಡಿಫಿಕಲ್ಟ್ ಸಿಚುವೇಶನ್ ಇದ್ರೂ ಕೂಡ ಅವ್ರು ಹೇಳ್ದಂಗೆ ಅನ್ಸುತ್ತೆ ನನಗೆ, ನಾವಿದ್ದೀವಿ, ನೀನು ಯಾಕೆ ಇದು ಮಾಡ್ತೀಯಾ ಅಂತ. ಸೊ ನನ್ನ ಫಾದರ್ ಜೊತೆ ನನಗೆ ಫಿಸಿಕಲ್ ಅವ್ರು ಇರೋಕ್ಕಿಂತ ಅವ್ರ ಬಾಡಿ ವೆಕೇಟ್ ಮಾಡಿದ್ಮೇಲೆ ಅವ್ರ ಜೊತೆ ಜಾಸ್ತಿ ಕನೆಕ್ಷನ್ ನನಗೆ ತುಂಬ ಅನಿಸುತ್ತೆ ಈಗ. ಬಿಕಾಸ್ ಅವರಿದ್ದಾಗ ನಾನು ನೋಡ್ತಾ ಇದ್ದಿದ್ದ ದೃಷ್ಟಿನೇ ಬೇರೆ ಇತ್ತು. ಈಗ ಎಲ್ಲವನ್ನ ತಿಳಿದಾಗ ಅವ್ರ ಜೊತೆ ಕನೆಕ್ಷನ್ ಇನ್ನೂ ಚೆನ್ನಾಗಾಗುತ್ತೆ. ಸೊ ನಿಮ್ಮ ಆನ್ಸಿಸ್ಟರ್ಸ್ ಯಾವಾಗಲೂ ನಿಮ್ಮನ್ನ ಕಾಯ್ತಾ ಇರ್ತಾರೆ. ನಿಮಗೇನೇ ಸಹಾಯ ಬೇಕಂದ್ರು, ನಿಮಗೇನೇ ಶಕ್ತಿ ಬೇಕಂದ್ರೂ ಕೂಡ ಅವ್ರು ನಿಮ್ಮ ಜೊತೆ ಇರ್ತಾರೆ. ಅದಕ್ಕೆ ನೀವು ಅನ್ಕೊಳ್ಳಿ, ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಏನೋ ತುಂಬ ಬೇಜಾರಾಗಿದೆ, ಮಲಗಿದ ತಕ್ಷಣ ತುಂಬ ರಿಫ್ರೆಶ್ ಆಗಿಬಿಟ್ಟಿರುತ್ತೆ ನಿಮಗೆ. ಯಾಕೆ ಅಂತಂದರೆ ನಾವು ಮಲಗಿದಾಗ ನಮ್ಮ ಸೋರ್ಸ್ಗೆ ಹೋಗಿ ಬರ್ತೀವಂತೆ. ನಾವು ನಮಗೆ ಗೊತ್ತಾಗಲ್ಲ ಅಷ್ಟೆ. ಹೇಗೆ ಆಂಬೆಲಿಕಲ್ ಕಾರ್ಡ್ ಇರುತ್ತಲ್ವಾ, ಆ ಥರ ಸಿಲ್ವರ್ ಕಾರ್ಡ್ ಅಂತ ಒಂದಿರುತ್ತಂತೆ. ಆ ಸಿಲ್ವರ್ ಕಾರ್ಡ್ ಮುಖಾಂತರ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ, ಆಸ್ಟ್ರಲ್ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಅದೇ ಕನಸುಗಳು. ನಾವು ಪ್ಯಾರಲರ್ ವರ್ಲ್ಡ್ಸ್ಗೆ ಹೋಗ್ತಾ ಇರ್ತೀವಿ, ನಮ್ಮ ಆನ್ಸಿಸ್ಟರ್ಸ್ನ ಮೀಟ್ ಮಾಡ್ತಾ ಇರ್ತೀವಿ. ಏನಾಗುತ್ತೆ, ಅಲ್ಲಿ ಮೀಟ್ ಮಾಡಿದಾಗ
ನಮಗೆ ಬೇಕಾದ ಶಕ್ತಿಯನ್ನು ಕೊಡ್ತಾರೆ, ಧೈರ್ಯ ಕೊಡ್ತಾರೆ, ಪ್ರೀತಿ ಕೊಡ್ತಾರೆ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಆರಾಮ್ ಅನ್ಸುತ್ತೆ. ಸೊ ನಮ್ಮ ಆನ್ಸಿಸ್ಟರ್ಸ್ ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರ್ತಾರೆ. ಬೇಕಾದ್ರೆ ನೀವು ಮೆಡಿಟೇಷನ್ ಕುತ್ಕೊಂಡಾಗೂ ಕೂಡ ಅವರ ಎನರ್ಜೀಸ್ ಜೊತೆ ಕನೆಕ್ಟ್ ಆಗಿ ಮೆಡಿಟೇಷನ್ ಮಾಡಬೇಕು ಅನ್ಕೋಬೋದು. ಬಟ್ ಅವರನ್ನ ಮತ್ತೆ ನೋಡಬೇಕು ಅನ್ನೋ ಆಸೆಯಿಂದ ಅಲ್ಲ, ನಿಮ್ಮ ಸ್ಪಿರಿಚುವಲ್ ಗೈಡೆನ್ಸ್ಗೋಸ್ಕರ ನೀವು ಅನ್ಕೊಂಡಾಗ ಖಂಡಿತವಾಗ್ಲೂ ನಿಮಗೆ ಕನೆಕ್ಟ್ ಆಗ್ತಾರೆ. ಸೊ ಮೊದಲೇ ಅವರು ಆನ್ಸಿಸ್ಟರ್ಸ್. ನೆಕ್ಸ್ಟ್ ಬರೋರೆ ಸ್ಪಿರಿಟ್ ಗೈಡ್ಸ್ ಅಂತ ಹೇಳ್ತಾರೆ. ಅಂದರೆ ಯಾರು ಈ ಭೂಲೋಕದಲ್ಲಿ ಆಲ್ರೆಡಿ ಜನ್ಮ ತಗೊಂಡು ಬಾಡಿ ವೆಕೇಟ್ ಮಾಡಿ ಉನ್ನತವಾಗಿ ಬೆಳೆದಿರ್ತಾರಲ್ವ, ಅವರೆಲ್ಲ ನಮಗೆ ಗೈಡ್ ಮಾಡ್ತಾ ಇರ್ತಾರಂತೆ. ಬುದ್ಧ ಅವರು, ಪತ್ರಿಜಿ ಅವರು, ಜೀಸಸ್, ಈ ಥರ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಮಾಸ್ಟರ್ಸ್ ಇರ್ತಾರೆ. ಸೊ ಅದಕ್ಕೆ ನೋಡಿ, ಅದಕ್ಕೆ ಧ್ಯಾನ ಕುಂತಾಗ ಬುದ್ಧ ಕಾಣಿಸ್ತಾರೆ ಅನಿಸ್ತಾರೆ, ಅಥವಾ ಸಾಯಿಬಾಬಾ ಕಾಣಿಸ್ತಾರೆ. ಸೊ ಅವರೆಲ್ಲ ನಮಗೆ ಗೈಡ್ ಮಾಡಕ್ಕೆ ಬಂದಿರ್ತಾರೆ. ಅದಕ್ಕೆ ಏನು ಮಾಡಬೇಕು ಕಾಣಿಸ್ದಾಗ ಅಂದರೆ ಪ್ರಶ್ನೆ ಹಾಕೋಬೇಕು. ನೀವು ನನಗೆ ಯಾಕೆ ಕಾಣ್ತಾ ಇದ್ದೀರಾ, ನಾನೇನು ತಿಳ್ಕೊಬೇಕು, ಅಥವಾ ನೀವು ಏನು ಜ್ಞಾನವನ್ನು ಕೊಡೋಕೆ ಬಂದಿದ್ದೀರಾ ಅಂತ ಹೇಳ್ತಾರೆ. ಏನೇ ಕಾಣಿಸಿದ್ರು ಕೂಡ ಕ್ವೆಶನ್ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಮಾಡಬೇಕು? ಆನ್ಸರ್ ಬರೋವರೆಗೂ ಮಾಡಬೇಕು. ನಿಮಗೆ ಒಂದು 2 years ಬ್ಯಾಕ್ ಒಂದೇನೋ ವಿಷನ್ ಕಂಡಿರುತ್ತೆ, ಆಮೇಲೆ ನಿಮಗೆ ಆನ್ಸರ್ ಬರುತ್ತೆ ಅದು. ಸೊ ಅದಕ್ಕೆ ಹೇಳ್ತಾರೆ ನೋಡಿ, ಪತ್ರಿಜಿ ಅದಕ್ಕೆ ಯಾವುದು ಸುಮ್ಮನೆ ಹೇಳಲ್ಲ. ಅವ್ರೇನು ಹೇಳ್ತಾರೆ, ಧ್ಯಾನ ಮಾಡ್ಬೇಕಾದ್ರೆ ಬುಕ್ ಪೆನ್ ಪಕ್ಕಕ್ಕೆ ಇಟ್ಕೊಂಡು ಧ್ಯಾನ ಮಾಡ್ಬೇಕಂತ. ಏನೇ ಅನ್ಸಿದ್ರು ಧ್ಯಾನದಲ್ಲಿ ಅದನ್ನ ಬರೀರಿ ಅಂತ ಹೇಳ್ತಾರೆ. ಬಿಕಾಸ್ ಇವಾಗ ಕಾಣಿಸಿರೋ ವಿಷನ್ಗೆ ಯಾವಾಗೋ ನಿಮಗೆ ಆನ್ಸರ್ ಬರ್ತಾ ಹೋಗುತ್ತೆ. ಸೊ ನಿಮ್ಮ ಈ ಫಿಸಿಕಲ್ ಲೈಫಲ್ಲಿ ಅದು ಗೈಡೆನ್ಸ್ ಇರುತ್ತೆ. ಇನ್ನು ಕೆಲವರಿಗೆ ಕಾಣ್ತಾ ಇರುತ್ತೆ, ಅವ್ರು ಏನು ಹೇಳ್ತಾ ಇರೋದು ಕೇಳಿಸ್ತಾ ಇರಲ್ಲ. ಯಾಕೆ ಅಂದ್ರೆ ನಿಮ್ಮ ಎನರ್ಜೀಸನ್ನ ನೀವು ಜಾಸ್ತಿ ಮಾಡ್ಕೋಬೇಕು. ಯಾರಾದ್ರೂ ವಿಷನ್ಸ್ ಕಾಣಿಸ್ತಾ ಇದೆ, ಏನು ಕೇಳಿಸ್ತಾ ಇಲ್ಲ ಅಂದ್ರೆ ಮೆಡಿಟೇಷನ್ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಸೊ ನಮ್ಮ ಎನರ್ಜಿ ಲೆವೆಲ್ ಎಷ್ಟಿರುತ್ತೋ ಅಲ್ಲಿ ನಾವು ರಿಸೀವ್ ಮಾಡ್ಕೊತಾ ಹೋಗ್ತೀವಿ. ಸೊ ಇದಾಯ್ತು. ನೆಕ್ಸ್ಟ್ ಬರೋರೆ ಏಂಜಲ್ಸ್ ಅಂತ ಹೇಳ್ತಾರೆ, ದೇವದೂತರು, ಮೆಸೆಂಜರ್ ಆಫ್ ಗಾಡ್ ಅಂತ. ನಾವು ಹೇಗೆ ವಿಶ್ವ ಮೂಲ ಚೈತನ್ಯದಿಂದ ಬಂದಿರ್ತೀವಲ್ವಾ, ಅದೇ ರೀತಿಯಾಗಿ ಈ ಏಂಜಲ್ಸ್ ಕೂಡ ಆ ವಿಶ್ವ ಮೂಲ ಚೈತನ್ಯದಿಂದ ಬಿಡುಗಡೆಯಾಗಿ ಬಂದಿರ್ತಾರೆ. ನಾವು ಫಿಸಿಕಲ್ ಬಾಡಿ ತಗೊಂಡು ಬಂದಿರ್ತೀವಿ, ಅವ್ರಿಗೆ ಯಾವ ಬಾಡಿ ಇರೋದಿಲ್ಲ, ಲೈಟ್ ಬೀಯಿಂಗ್ಸ್ ಅವರೆಲ್ಲ. ಸೊ ನಮ್ಮ ಪರ್ಪಸ್ ಏನಿರುತ್ತೆ ಹೇಳಿ, ಏನೋ ಇಂಡಿವಿಜುವಲ್ ಪರ್ಪಸ್ ಇರುತ್ತಲ್ವಾ, ಯಾವುದೋ ಬ್ಲಾಗ್ಸನ್ನು ಕ್ಲಿಯರ್ ಮಾಡ್ಕೊಳ್ಳೋದು, ಏನೋ ಎಕ್ಸ್ಪೀರಿಯನ್ಸ್ ಮಾಡೋದು, ಈ ಥರ ಚಿಕ್ಕ ಚಿಕ್ಕ ನಮ್ಮ ಲೈಫ್ ಪರ್ಪಸ್ ಇದ್ದರೆ, ಏಂಜಲ್ಸ್ ಲೈಫ್ ಪರ್ಪಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಅವರ ಲೈಫ್ ಪರ್ಪಸ್ಸೇ ಪ್ರೀತಿಯನ್ನ, ಕಾಂತಿಯನ್ನ, ಜ್ಞಾನವನ್ನ ಎಲ್ಲರಿಗೂ ಕೊಡೋದೇ ಅವ್ರ ಲೈಫ್ ಪರ್ಪಸ್. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಆ್ಯಂಡ್ ಇವ್ರಿಗೆ ಒಂದು ರೂಲ್ ಇರುತ್ತೆ, ಎಲ್ಲರಿಗೂ ಫ್ರೀ ವಿಲ್ ಇರುತ್ತಲ್ವ ಈ ಭೂಮಿ ಮೇಲೆ. ಅದಕ್ಕೆ ನಮ್ಗೇನು ನೆನಪಿರಲ್ಲ ಪ್ರೀವಿಯಸ್ ಬರ್ತಿನ ಬಗ್ಗೆ. ಮನ್ ಕಾ ಮಾಲಿಕ್ ಅಲ್ವಾ, ನಮಗೇನು ಅನ್ಸುತ್ತೋ ಅದು. ಯಾರು ಎಷ್ಟೇ ಹೇಳಿದ್ರು ಕೂಡ ನಮ್ಮ ಒಳಗಡೆಯಿಂದ ಬಂದ್ಮೇಲೆ ತಾನೇ ನಾವು ಅದು ಮಾಡೋದು. ಯಾರು ಎಷ್ಟೇ ಬದಲಾವಣೆ ಆಗ್ಬೇಕಂದ್ರೂ ಕೂಡ ಇನ್ನರಿಂದ ನಮಗೆ ಅನ್ಸಿದ್ರೆ ಮಾತ್ರ ಆಗುತ್ತಲ್ವ. ಸೊ ಈ ಫ್ರೀ ವಿಲ್ಲನ್ನು ಬ್ರೇಕ್ ಮಾಡದೇ ಇರೋದಕ್ಕೆ ಯೂನಿವರ್ಸ್ ಏನು ನಿಯಮ ಇಟ್ಟಿರುತ್ತೆ, ಎಲ್ಲಿವರೆಗೂ ಏಂಜಲ್ಸ್ನ ನೀವು ಕನೆಕ್ಟ್ ಆಗಿ ನೀವೇ ಇನ್ವೈಟ್ ಮಾಡಲ್ವೋ ನಿಮ್ಮ ಲೈಫಲ್ಲಿ, ಅಲ್ಲಿವರೆಗೂ ಅವ್ರು ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ. ಅವ್ರು ನೋಡ್ತಾ ಇರ್ತಾರೆ, ಎಲ್ಲ ನಿಮ್ಮ ಜರ್ನಿಯನ್ನು ನೋಡ್ತಾ ಇರ್ತಾರೆ, ಎಲ್ಲ ನಿಮ್ಮ ಡಿಸಿಷನ್ಸ್ನ ನೋಡ್ತಾ ಇರ್ತಾರೆ. ಅಂಡ್ ಏನು ಹೇಳ್ತಾರೆ ಗೊತ್ತಾ, ನಮ್ಮ ಬಗ್ಗೆ ನಮಕ್ಕಿಂತ ನಮ್ಮ ಏಂಜಲ್ಸ್ಗೆ ಜಾಸ್ತಿ ಗೊತ್ತಿರುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ನಾವು ಬರೀ ಈ ಜನ್ಮದ ಬಗ್ಗೆ ಅಷ್ಟೇ ಗೊತ್ತಿರುತ್ತಲ್ವಾ, ನಾವು ಹುಟ್ಟದಿಂದ ಏನು ಮಾಡಿದ್ವಿ, ಏನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅಂತ. ಆದರೆ ನಮ್ಮ ಏಂಜಲ್ಸ್, ನಮ್ಮ ಆತ್ಮ ಪ್ರಯಾಣ ಯಾವಾಗ ಶುರುವಾಯ್ತಲ್ವಾ, ಆವಾಗಿಂದ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತವಂತ. ಸೊ ನೀವನ್ಬೋದು ನಮ್ಮ ಆತ್ಮ ಪಯಣ ಹೆಂಗೆ ಶುರುವಾಯಿತು ಅಂತ ಏನಂತ ಹೇಳ್ತಾರೆ, ನಮ್ಮ ಪೂರ್ಣಾತ್ಮ ಪ್ರೈಮ್ ಕ್ರಿಯೇಟರ್ ಇರ್ತಾರಲ್ವ, ಅವರಿಂದ ನಾವು ಜೀವಾತ್ಮವಾಗಿ ಬಿಡುಗಡೆ ಆಗ್ತೀವಂತ. ಸೊ ಇವಾಗ ಸ್ಟಾರ್ಟಿಂಗ್ ಮಕ್ಳಿರ್ತಾರೆ, ಹುಟ್ಟಿದ ಮಕ್ಳು ನಂಗೆ ಬಿಟ್ಬಿಡ್ತಾರ, ಇಲ್ಲ ಅಲ್ವಾ, ಪೇರೆಂಟ್ಸ್ 24/7 ನೋಡ್ಕೊತಾ ಇರ್ತಾರೆ. ಸೊ ಅದಕ್ಕೆ ಯೂನಿವರ್ಸ್ ಏನು ಮಾಡುತ್ತೆ, ಒಂದು ಗ್ರೂಪ್ ಕಾನ್ಷಿಯಸ್ ಆಗಿ ಗ್ರೂಪ್ ಆಗಿ ಫಸ್ಟ್ ಗುಡ್ಡಗಳಲ್ಲಿ ಕಳಿಸ್ತಾ ಹೋಗುತ್ತಂತ. ನಮ್ಮ ಜೀವನ ಸ್ಟಾರ್ಟ್ ಆಗಿ ಫಸ್ಟ್ ಮಿನರಲ್ ಕಿಂಗ್ಡಮ್ ಅಲ್ಲಿ ಅಂತ ಹೇಳ್ತಾರೆ. ಎಷ್ಟೋ ವರ್ಷ ಗುಡ್ಡಗಳಲ್ಲಿದ್ದು ಅಲ್ಲಿ ಏನೋ ಕಲಿತು ನೆಕ್ಸ್ಟ್ ಪ್ಲಾಂಟ್ ಕಿಂಗ್ಡಮ್ಗೆ ನಾವು ಬರ್ತೀವಂತ. ಅಂದರೆ ಗಿಡಗಳಾಗಿ, ವೃಕ್ಷಗಳಾಗಿ ಅಲ್ಲಿ ಜೀವನ ಮಾಡ್ತೀವಂತ. ಅದು ಎಕ್ಸ್ಪೀರಿಯನ್ಸ್ ಆದಮೇಲೆ ಪ್ರಾಣಿಗಳಾಗಿ ಬರ್ತೀವಿ. ಫಸ್ಟ್ ವೈಲ್ಡ್ ಅನಿಮಲ್ಸ್ ಆಗಿ ಬರ್ತೀವಂತೆ ನಾವೆಲ್ಲ, ಬಿಕಾಸ್ ಏನು ಗೊತ್ತಿರಲ್ಲ. ಅದಕ್ಕೆ ನೋಡಿ, ನೀವು ಯಾರಾದರೂ ಮನುಷ್ಯರು ನೋಡ್ತಾ ಇದ್ರೆ ಇದೇನಪ್ಪ ಪ್ರಾಣಿ ಆಡ್ದಂಗೆ ಆಡ್ತಾನೆ ಅಂತ, ಬಿಕಾಸ್ ಅವ್ರ ಲೈಫ್ ಸೈಕಲ್ ಹಂಗಿರುತ್ತೆ, ಅವ್ರದ್ದು ತಪ್ಪಲ್ಲ ಅಲ್ವಾ. ಅದಾದ ತಕ್ಷಣ ಪೆಟ್ ಅನಿಮಲ್ಸ್ ಆಗ್ತೀವಿ ಅಂತ ಹೇಳ್ತಾರೆ. ನಾಯಿ, ಬೆಕ್ಕು,
ಅಟ್ಲೀಸ್ಟ್ ಆ ಹ್ಯೂಮ್ಯಾನಿಟಿ, ಆ ಪ್ರೀತಿಯನ್ನ ಫೀಲ್ ಆಗ್ತಾ ಇರ್ತೀವಿ. ಅದಾದ್ಮೇಲೆ ಮನುಷ್ಯನ ಜನ್ಮ ನಾವು ತಗೊಂತಾ ಬರ್ತೀವಿ. ಸೊ ಈ ಮನುಷ್ಯನ ಜನ್ಮನೂ ಕೂಡ ಬಂದ ತಕ್ಷಣ ನಾವೇನ್ ಧ್ಯಾನ ಮಾಡ್ಬಿಡಲ್ಲ, ನಾವೇನ್ ಪ್ರೀತಿಯಿಂದ ಇರಲ್ವಂತ. ಬಿಕಾಸ್ ಅವಾಗಿಂದ ಪ್ರಾಣಿಗಳಾಗಿ ಬಂದಿರ್ತೀವಲ್ಲ, ಸೊ ಪ್ರಾಣಿಗಳ ಗುಣಗಳು ನಮ್ಮಲ್ಲಿ ಇರ್ತಾವಂತೆ. ಸ್ವಲ್ಪ ಒಂದೊಂದಾಗಿ ಒಂದೊಂದು ಜನ್ಮ ತಗೊಂತಾ ರಿಯಲೈಸ್ ಆಗ್ತಾ 200-300 ಜನ್ಮ ಆದ್ಮೇಲೆ ಈ ಧ್ಯಾನಕ್ಕೆ ಬರ್ತೀವಂತ. ಸೊ ನಮ್ಮ ಏಂಜಲ್ಸ್ ಅಲ್ಲಿಂದ ಇಲ್ಲಿವರೆಗೂ ವೇಟ್ ಮಾಡ್ತಾ ಇರ್ತಾರಂತೆ. ಇವ್ರು ಯಾವಾಗೆ ಉನ್ನತಿ ತಗೊಳ್ತಾರೆ, ಯಾವಾಗೆ ಧ್ಯಾನಕ್ಕೆ ಬರ್ತಾರೆ, ಯಾವಾಗ ನಮ್ಮನ್ನ ಇನ್ವೈಟ್ ಮಾಡ್ತಾರೆ, ನಾವು ಯಾವಾಗ ಅವರನ್ನ ಸಹಾಯ ಮಾಡೋಣ ಅಂತ. ಸೊ ಅದಕ್ಕೆ ಇಲ್ಲಿ ಫ್ರೀ ವಿಲ್ ತುಂಬಾ ಇದಾಗುತ್ತೆ. ಅಂಡ್ ಈ ಏಂಜಲ್ಸ್ ಕೂಡ ನೀವು ನಾರ್ಮಲ್ ಆಗಿ ನೋಡ್ಬೋದು, ಏಂಜಲ್ಸ್ ಅಂದ್ರೆ ರೆಕ್ಕೆಗಳಿರ್ತವೆ ಅಂತ ಹೇಳ್ತಾವಲ್ಲ. ಸೊ ಯಾಕೆ ಏಂಜಲ್ಸ್ ಅಂದ್ರೆ ಬರೀ ರೆಕ್ಕೆಗಳು ಅಂತ ತೋರಿಸ್ತಾರೆ ಅಂತಂದ್ರೆ, ಏಂಜಲ್ಸ್ ನಮ್ಗೆ ಇಂಡಿಕೇಟ್ ಮಾಡ್ತಾ ಇರ್ತಾವಂತ. ನೋಡು, ಈ ರೆಕ್ಕೆಗಳಿಂದ ನಾನು ಎಲ್ಲಿ ಬೇಕಾದ್ರೂ ಹಾರ್ಬೋದು, ನನಗೆ ಯಾವ ಲಿಮಿಟ್ಸ್ ಇಲ್ಲ. ಅದೇ ರೀತಿಯಾಗಿ ನಿನ್ನ ಶಕ್ತಿಗೂ ಯಾವ ಲಿಮಿಟ್ಸ್ ಇಲ್ಲ. ನಿನ್ನ ಏನ್ ಅನ್ಕೊಂತೀಯೋ ಅದನ್ನೆಲ್ಲ ನೀವು ಅಚೀವ್ ಮಾಡ್ಬೋದು ಅಂತ ಅವ್ರು ಇಂಡಿಕೇಟ್ ಮಾಡ್ತಾ ಇರ್ತಾರಂತ ಏಂಜಲ್ಸ್ ಎಲ್ಲರೂ ಕೂಡ. ಅಂಡ್ ನಾರ್ಮಲಿ ಹೇಗೆ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಫ್ಯೂಚರ್ ಅನ್ನ ಪ್ರಿಡಿಕ್ಟ್ ಮಾಡಿದ್ರಲ್ವಾ, ಅದೇ ರೀತಿಯಾಗಿ ಜೀಸಸ್ ಅವರು ಪ್ರಿಡಿಕ್ಟ್ ಮಾಡ್ತಾರಂತ. ಈ ತರ ಏಂಜಲ್ಸ್ ಎನರ್ಜಿಸ್ ಇದೆ, ಒನ್ ಟೈಮಲ್ಲಿ ಈ ಏಂಜಲ್ಸ್ ಹೆಲ್ಪ್ ತುಂಬಾ ಜನಕ್ಕೆ ಬೇಕಾಗತ್ತೆ ಅಂತ. ಸೊ ಇದು ಕೂಡ ನನ್ನ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತೀನಿ. ಒಂದ್ಸರಿ ಇದೇ ರೀತಿಯಾಗಿ ಒಂದ್ ಕಡೆ ಸೆಷನ್ ಹೇಳಿದ್ರೆ ಏಂಜಲ್ಸ್ ಬಗ್ಗೆ, ಓಕೆ ಅಂತಂದು. ಸೊ ಆರ್ಕ್ ಏಂಜಲ್ ಮೈಕಲ್ ಬಗ್ಗೆ ತಿಳಿಸಿ ಅಂತ. ಓಕೆ, ಅವಾಗ ನಾನು ಬ್ಯುಸಿ ಇದ್ದೆ, ನಾನು ಲಕ್ಷ್ಯ ಕೊಟ್ಟಿಲ್ಲ, ಸುಮ್ಮನೆ ಒಪ್ಕೊಂಡ್ಬಿಟ್ಟಿದ್ದೀನಿ. ನಾನು ಜರ್ನಿ ಮಾಡ್ತಾ ಇದ್ದೆ. ಸಡನ್ ಆಗಿ ನಂಗೆ ರಿಯಲೈಸ್, ನೆಕ್ಸ್ಟ್ ಡೇ ಸೆಷನ್ ಇದೆ, ನಂಗೆ ರಾತ್ರಿ ನೆನಪಾಯ್ತಾರೆ ಸೆಷನ್ ಇದೆ ಅಲ್ವಾ. ಏಂಜಲ್ಸ್ ಆಗಿ ಜನರಲ್ ಆಗಿ ಗೊತ್ತು, ಆರ್ಕ್ ಏಂಜಲ್ ಮೈಕಲ್ ಬಗ್ಗೆ ಏನೂ ಗೊತ್ತಿಲ್ವಲ್ಲ ನನಗೆ. ಹೇಗೆ ಅಂದರೆ ಸುಮ್ಮನೆ ನಾನು ಧ್ಯಾನ ಕೂತ್ಕೊಂಡ್ರೆ ನನಗೆ ವಿಷನ್ ಕಾಣ್ತಾ ಇದೆ, ಈ ಏಂಜಲಿಕ್ ವರ್ಡ್ ಯಾವ ಥರ ಫಾರ್ಮ್ ಆಯಿತು ಅಂತ. ಎಷ್ಟು ಬ್ಯೂಟಿಫುಲ್ ವಿಷನ್ ಅದು. ನಾನು ನೆಕ್ಸ್ಟ್ ಡೇ ಮತ್ತೆ ಬೇಕಲ್ವಾ ಮೈಂಡ್ಗೆ ಲಾಜಿಕಲ್ ಕಾಂಪರೆನ್ಷನ್ ಅದೆಲ್ಲ ಮಾಡಿದಾಗ ನನಗೇನು ವಿಷನ್ ಕಾಣ್ತಲ್ವಾ, ಎಕ್ಸಾಕ್ಟ್ಲಿ ಅದೇ ನನಗೆ ಇನ್ಫಾರ್ಮೇಶನ್ ಸಿಗ್ತಾ ಹೋಯ್ತು. ಆ್ಯಂಡ್ ಐ ಟ್ರಸ್ಟೆಡ್, ಇಲ್ಲ ಏಂಜಲ್ಸ್ ಹಿಂದೆ ಇದ್ದಾರೆ, ಎಲ್ರಿಗೂ ಸಹಾಯ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ ಅಂತ. ಸೊ ತೋರಿಸ್ತಾ ಇದ್ದಾರೆ ವಿಷನಲ್ಲಿ. ಹೆಂಗೆ ಅಂತಂದರೆ, ನೀವು ಅಬ್ಸರ್ವ್ ಮಾಡಿ, ಸತ್ಯಯುಗದಲ್ಲಿ ಹೆಂಗಿತ್ತೇಳಿ ಪಾಸಿಟಿವಿಟಿ ಜಾಸ್ತಿ ಇತ್ತು. ಹಂಗಂತ ನೆಗೆಟಿವಿಟಿ ಇರಲಿಲ್ಲ ಅಂತಲ್ಲ, ನೆಗೆಟಿವಿಟಿನೂ ಇತ್ತು. ತೋರಿಸ್ತಾ ಇದ್ದಾರೆ ಹೇಗೆ ಇವನ್ ಒಬ್ರು ನೆಗೆಟಿವ್ ಪರ್ಸನ್ ಒಂದು 4 ಜನ ಪಾಸಿಟಿವ್ ಇರೋರ ಹತ್ರ ಹೋದ್ರೆ ಆಟೋಮೆಟಿಕ್ ಮೈಂಡ್ ಶಿಫ್ಟ್ ಆಗ್ಬಿಡ್ತಿತ್ತಂತ. ಇವಾಗ ಹೆಂಗೆ, ಇವಾಗ ಉಲ್ಟಾ ಇದಲ್ವಾ, ನಾವೆಷ್ಟೇ ಪಾಸಿಟಿವ್ ಇದ್ರೂ ಕೂಡ ಒಬ್ರು ನೆಗೆಟಿವ್ ಪರ್ಸನ್ ನಾವು ಮೀಟ್ ಮಾಡಿದ್ರೆ ನಾವ್ ಹೆಂಗೆ ಇನ್ಫ್ಲುಯೆನ್ಸ್ ಆಗ್ತೀವಲ್ವಾ. ಸತ್ಯುಗದಲ್ಲಿ ಅದು ಆಪೋಸಿಟ್ ಇತ್ತಂತೆ. ಸೊ ಅದಕ್ಕೆ ಹೈಯೆಸ್ಟ್ ಎನರ್ಜೈಸ್ಡ್ ಯುಗ ಅಂತ ಹೇಳ್ತಾರೆ. ಅಂಡ್ ಅದು ಬರ್ತಾ ಹೇಗೆ ಆ ಸತ್ಯಯುಗದಿಂದ ಕಲಿಯುಗಕ್ಕೆ ಶಿಫ್ಟ್ ಆಯ್ತಲ್ವಾ. ಅಂದ್ರೆ ಇದನ್ನೇ ನಾವೇನ್ ಹೇಳ್ತೀವಿ, ಲಾ ಆಫ್ ಪೊಲಾರಿಟಿ ಅಂತ ಹೇಳ್ತೀವಿ. ಅಂದ್ರೆ ಒಂದು ಆತ್ಮ 2 ಎಕ್ಸ್ಟ್ರೀಮ್ ಅನ್ನ ಫೀಲ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇರುತ್ತೆ. ನೀವ್ ಅನ್ಕೋತಾರೆ ಭೂಮಿ ಹೆಂಗೆ ಅಂದ್ರೆ, ಭೂಮಿಗೂ ಆತ್ಮ ಇರುತ್ತೆ ಅಂತ ಹೇಳ್ತಾರೆ. ಹೇಗೆ ನಮಗೆ ಇಂಡಿವಿಜುವಲ್ ಸೋಲ್ ಇರುತ್ತಲ್ವಾ, ಅದೇ ರೀತಿ ಭೂಮಿಗೂ ಆತ್ಮ ಇರುತ್ತೆ ಅಂತ ಹೇಳ್ತಾರೆ. ಅಂಡ್ ನಾವು ಒಬ್ಬರೇ ಅಲ್ಲ, ನಮ್ಮ ಒಂದೊಂದು ಕಣಕ್ಕೂ ಒಂದೊಂದು ಸೋಲ್ ಇರುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮೊಳಗಡೆ ಕೂಡ ಅದಕ್ಕೆ ಯೂನಿವರ್ಸ್ ಇದೆ ಅಂತ ಹೇಳ್ತಾರೆ ಅಲ್ವಾ. ಸೊ ಭೂಮಿನೂ ಕೂಡ ಎಕ್ಸ್ಟ್ರೀಮಿಟಿಯನ್ನ ಫೀಲ್ ಮಾಡಬೇಕು ಆತ್ಮ ಉದ್ಧಾರಕ್ಕೆ ಅಲ್ವಾ. ಇವಾಗ ಕೆಟ್ಟದನ್ನ ಫೀಲ್ ಮಾಡಿದ್ರೆ, ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಒಳ್ಳೇದು ಆವಾಗ ಗೊತ್ತಾಗುತ್ತಲ್ವಾ. ಬರೇ ಎಲ್ಲ ಒಳ್ಳೇದೇ ಇದ್ದು ನಾನು ಪ್ರತಿದಿನ ರುಚಿಯಾಗಿ ಅಡಿಗೆ ಮಾಡ್ಕೊಂಡು ತಿಂತೀನಿ ಅಂತಂದ್ರೆ ಆ ರುಚಿ ಹೋಗ್ಬಿಡುತ್ತೆ, ಗೊತ್ತಾಗಲ್ಲ. ಯಾವಾಗ ಅಡಿಗೆ ಕೆಟ್ಟಾಗೆ ಗೊತ್ತಾಗದಾರೆ ಅವತ್ತು ಎಷ್ಟು ರುಚಿ ಮಾಡಿದ್ನಲ್ವಾ ಅಂತ. ಸೊ ಅದೇ ರೀತಿಯಾಗಿ ಭೂಮಿ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಇರುತ್ತಂತೆ ಎಲ್ಲಾನು. ಸೊ ಸತ್ಯಯುಗದಿಂದ ಕಲಿಯುಗ ಸ್ಟಾರ್ಟ್ ಆಗ್ತಾ ಬರುತ್ತೆ, ಇಲ್ಲಿ ಫುಲ್ ಆಪೋಸಿಟ್ ಆಗ್ಬಿಡುತ್ತೆ. ಸೊ ಎಷ್ಟೇ ಪಾಸಿಟಿವ್ ಇದ್ರೂ ಕೂಡ ಬೇಗ ನೆಗೆಟಿವಿಟಿಗೆ ನಾವು ಇನ್ಫ್ಲುಯೆನ್ಸ್ ಆಗಿ ಹೋಗ್ತೀವಂತ. ಸೊ ಜೀಸಸ್ ಇದನ್ನೆಲ್ಲ ನೋಡ್ತಾ ಇರ್ತಾರೆ. ಮತ್ತೆ ವಾಪಸ್ ಬರ್ಬೇಕಲ್ವಾ, ಇದೇ ಕಲಿಯುಗದಲ್ಲಿ ಇರಬಾರ್ದಲ್ವಾ, ಮತ್ತೆ ಕಲಿಯುಗದಿಂದ ಮತ್ತೆ ಪಾಸಿಟಿವಿಟಿಗೆ ಹೋಗ್ಬೇಕು ಅನ್ನೋದು ಆ ಜರ್ನಿನ ನೋಡ್ತಾರಂತೆ ಅವರು. ಸೊ ಅದು ಡಿಫಿಕಲ್ಟ್ ಇರುತ್ತೆ, ಬಿಕಾಸ್ ಎಲ್ಲರೂ ಬೇಗ ನೆಗೆಟಿವ್ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾರೆ. ಮತ್ತೆ ಪಾಸಿಟಿವಿಟಿಗೆ ಬರೋದು ಹೇಗೆ ಅಂತ ಒಂದು ಮೀಟಿಂಗ್ ಮಾಡ್ತಾ ಇರ್ತಾರೆ. ನಂಗೆ ಇದೆಲ್ಲ ವಿಷನ್ ಬರ್ತಾ ಇತ್ತು. ಒಂದು ಮೀಟಿಂಗ್ ಮಾಡ್ತಾ ಇರ್ತಾರೆ ಕೌನ್ಸಿಲ್, ಏಂಜಲಿಕ್ ಕೌನ್ಸಿಲ್ ಅಲ್ಲಿ. ಅಲ್ಲೆಲ್ಲ ಎಷ್ಟೋ ಜನ ಲೈಟ್ ಬೀಯಿಂಗ್ಸ್ ಎಲ್ಲ ಇದ್ದಾರೆ. ಅವ್ರಿಗೆಲ್ಲ ಹೇಳ್ತಾ ಇದ್ದಾರೆ, ಇಲ್ಲ ಭೂಮಿನೂ ಮತ್ತೆ ವಾಪಸ್ ಬರಬೇಕು, ಅದಕ್ಕೆ ಸಹಾಯ ಬೇಕು, ಭೂಮಿಗೂ ಕೂಡ ಒಂದು ಏಂಜಲಿಕ್ ಸಪೋರ್ಟ್ ಅನ್ನ ನಾವು ಕ್ರಿಯೇಟ್ ಮಾಡೋಣ ಅಂತಂದಾಗ ಆಗ ಅಲ್ಲಿ ಕಂಡೀಷನ್ ಬರುತ್ತೆ,
ಓಕೆ ಫ್ರೀ ವಿಲ್ ಇರೋದ್ರಿಂದ ಯಾರು ಇನ್ವೈಟ್ ಮಾಡ್ತಾರೋ ಅವ್ರಿಗಷ್ಟೇ ಸಪೋರ್ಟ್ ಸಿಗಲಿ, ಬಿಕಾಸ್ ಮಿಸ್ಯೂಸ್ ಆಗೋದು ಬೇಡ, ಇಷ್ಟು ಬ್ಯೂಟಿಫುಲ್ ಎನರ್ಜಿಯನ್ನ ಅಂತ ಅಲ್ಲಿ ಡಿಸೈಡ್ ಆಗ್ತಾರೆ. ಆ್ಯಂಡ್ ನನಗೆ ಬಂದ ವಿಷನ್ ಏನು ಅಂತಂದರೆ ಹನುಮಾನ್ ಎನರ್ಜಿಸಿಂದನೇ ಆರ್ಕ್ ಏಂಜಲ್ ಮೈಕಲ್ ಎನರ್ಜಿ ಸೃಷ್ಟಿಯಾಗಿದ್ದು ಅಂತ. ಸೊ ಏಂಜಲ್ಸ್ ಅಂದರೆ ಬರೇ ಕ್ರಿಶ್ಚಿಯಾನಿಟಿ ಅಂತಲ್ಲ, ಅದೊಂದು ಹೆಲ್ಪಿಂಗ್ ಎನರ್ಜಿ ಅಷ್ಟೇ. ಓಕೆ, ರಿಲಿಜಿಯನ್ ಅಲ್ಲ. ಸೊ ಯಾವಾಗ ನಾವು ರಿಲಿಜಿಯನ್ ಮೀರಿ ನಾವು ಹೋಗ್ತೀವಲ್ವಾ ಆಗೆಲ್ಲ ಅರ್ಥ ಆಗ್ತಾ ಬರುತ್ತೆ. ಸೊ ಆಗ ನನಗೆ ಕಂಡಿದ್ದು ಹನುಮಾನ್ ಪ್ರೆಸೆನ್ಸನ್ನು ಆರ್ಕ್ ಏಂಜಲ್ ಮೈಕಲಲ್ಲಿ. ಸೊ ಈ ಏಂಜಲ್ಸ್ ಅಲ್ಲೂ ಕೂಡ ವಿಧ ವಿಧವಾದ ಏಂಜಲ್ಸ್ ಇರ್ತಾರೆ. ಒಬ್ಬೊಬ್ರು ಇವಾಗ ಡಾಕ್ಟರ್ಸ್ಗಳು ಬೇರೆ ಬೇರೆ ಇರ್ತಾರಲ್ವ, ಕಣ್ಣಿನ ಡಾಕ್ಟರ್ ಒಬ್ರು, ಕಿವಿ ಡಾಕ್ಟರ್ ಒಬ್ರು, ಈ ಸ್ಪೆಷಲಿಸ್ಟ್. ಅದೇ ರೀತಿಯಾಗಿ ಏಂಜಲ್ಸ್ ಕೂಡ ನಮ್ಮ ಲೈಫಲ್ಲಿ ಏನೇನು ಏರಿಯಾಸ್ ಇದೆ ಅಲ್ವಾ ಎಲ್ಲದಕ್ಕೂ ಒಬ್ಬೊಬ್ರು ಹೆಲ್ಪ್ ಮಾಡೋರು ಇರ್ತಾರೆ. ಆರ್ಕ್ ಏಂಜಲ್ ಮೈಕಲ್ ಅಂತ ಹೇಳಿದ್ನಲ್ವಾ, ಇವರೇ ಹೆಡ್ ಆಫ್ ದ ಏಂಜಲ್ ಅಂತ ಹೇಳ್ತಾರೆ. ಹೆಂಗೆ ಸ್ಕೂಲ್ಗೆ ಪ್ರಿನ್ಸಿಪಲ್ ಇರ್ತಾರಲ್ವಾ, ಏಂಜಲಿಕ್ ವರ್ಡ್ಗೆ ಈ ಆರ್ಕ್ ಏಂಜಲ್ ಮೈಕಲ್ ಆಸ್ ದ ಮೋಸ್ಟ್ ಪವರ್ಫುಲ್ ಅಂತ ಹೇಳ್ತಾರೆ. ಈ ಆರ್ಕ್ ಏಂಜಲ್ ಮೈಕಲ್ ಕೂಡ ಒಂದು ಯಾವಾಗ್ಲೂ ಒಂದು ಖಡ್ಗ ಇಟ್ಕೊಂಡಿರ್ತಾರಂತೆ, ವಾರಿಯರ್ ತರ. ಸೊ ನಾವೆಲ್ಲ ಕೂಡ ವಾರಿಯರ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಇವರು ನಮಗೆ ಪ್ರೊಟೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ತುಂಬ ಸರಿ ಏನಾಗುತ್ತೆ, ನೀವು ತುಂಬ ಚೆನ್ನಾಗಿರ್ತೀರ, ಓಕೆ, ಮನೇಲಿದ್ದಾಗ ಎಲ್ಲ ಎಷ್ಟು ಚೆನ್ನಾಗಿರ್ತೀರ, ಎಲ್ಲೋ ಹೋಗ್ಬೇಕಾಗತ್ತೆ ಪರಿಸ್ಥಿತಿ, ನಿಮಗೆ ಗೊತ್ತು ಅಲ್ಲಿ ಹೋದ್ರೆ ಮೂಡ್ ಅಪ್ಸೆಟ್ ಆಗುತ್ತೆ, ಎನರ್ಜಿ ಡೌನ್ ಆಗುತ್ತೆ ಅಂತ. ಸೊ ಅವಾಗ ಏನು ಮಾಡಬೇಕು, ಕಣ್ಮುಚ್ಕೊಂಡು ಆರ್ಕ್ ಏಂಜಲ್ ಮೈಕಲ್ನ ಇನ್ವೈಟ್ ಮಾಡಬೇಕು. ನಿಮಗೆ ಹೆಸರು ಗೊತ್ತಾಗ್ತಾ ಇಲ್ವಾ, ಹನುಮಾನ್ ಇನ್ವೈಟ್ ಮಾಡ್ಕೊಂಡು, ಓಕೆ ಹನುಮಾನ್ ನಾನು ಹೋಗ್ತಾ ಇದ್ದೀನಿ, ನನ್ನ ಎನರ್ಜೀಸನ್ನು ನಾನು ಪ್ರೊಟೆಕ್ಟ್ ಮಾಡ್ಕೊಬೇಕು. ಇದು ನಾನು ಪ್ರಾಕ್ಟಿಕಲಿ ಎಕ್ಸ್ಪಿರಿಮೆಂಟ್ ಮಾಡಿದ್ದೀನಿ. ಓಕೆ, ನನಗೆ ಗೊತ್ತು ಅಲ್ಲಿ ಹೋದ್ರೆ ನಾನು ಡೌನ್ ಆಗ್ತೀನಿ ಅಂತ. ನಾರ್ಮಲಿ ಏನು ಮಾಡ್ತೀವಿ, ಆಟೋಮೆಟಿಕ್ಲಿ ನಾವು ಅವರ ಎನರ್ಜಿಗೆ ಬಂದ್ಬಿಡ್ತೀವಲ್ವಾ. ಸೊ ಅದು ಬಿಟ್ಟು ನಾನೇನು ಅನ್ಕೊಂಡೆ, ನಾನು ಅವ್ರ ಎನರ್ಜಿಗಲ್ಲ, ಅವರೆಲ್ಲ ನನ್ನ ಪಾಸಿಟಿವಿಟಿಗೆ ಬರಬೇಕು, ನನ್ನ ಎನರ್ಜಿಗೆ ಬಂದು ನನಗೆ ಅನುಕೂಲವಾಗಿರೋ ಥರ ಇರಬೇಕು ಅಂತ. ಎಷ್ಟೇ ಸಾರಿ ಈ ಥರ ಅಂದ್ಕೊಂಡು ನಾನು ಹೋಗಿದ್ರು ನನ್ನ ಎನರ್ಜೀಸ್ ಯಾವತ್ತೂ ನನಗೆ ಡೌನ್ ಆಗಲಿಲ್ಲ. ಅಥವಾ ಹೋಗಿರ್ತೀರ, ಸಡನ್ನಾಗಿ ನಿಮಗೆ ಒಂಥರ ನೆಗೆಟಿವ್ ಫೀಲ್ ಆಗುತ್ತೆ, ಇಮ್ಮಿಡಿಯೇಟ್ಲಿ ಆರ್ಕ್ ಏಂಜಲ್ ಮೈಕಲ್ ಪ್ರೊಟೆಕ್ಷನ್ ಶೀಲ್ಡನ್ನು ಇನ್ವೈಟ್ ಮಾಡ್ಕೋಬೇಕು, ಅದು ವಿಜುವಲೈಸ್ ಮಾಡ್ಕೋಬೇಕು. ಒಂದು ಗೋಲ್ಡನ್ ಪ್ರೊಟೆಕ್ಷನ್ ಶೀಲ್ಡ್ ನಿಮ್ಮ ಮೇಲೆ ಕ್ರಿಯೇಟ್ ಆಗಿದೆ ಅಂತ ನೀವು ಎಕ್ಸ್ಪೆರಿಮೆಂಟ್ ಮಾಡಿ. ಬಿಕಾಸ್ ನನಗೆ ಹೆಂಗೆ ಇದಿಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ ನಾನು ಇದನ್ನೆಲ್ಲ ಟ್ರೈ ಮಾಡಿದ್ದೀನಿ, ನನಗೆ ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ ಆಗಿದೆ. ಸೊ ಒಂದು ಈ ಥರ. ಆ್ಯಂಡ್ ಇನ್ನೊಂದು ಏನಾಗುತ್ತೆ, ನಾವು ಎಷ್ಟೋ ಜನ್ಮದಿಂದ ಟ್ರಾಮಾಸು ಬ್ಲಾಕೇಜಸ್ ಎಲ್ಲ ತೊಗೊಂಬಂದಿರ್ತೀವಿ, ಅವೆಲ್ಲನೂ ಕೂಡ ಈ ಜನ್ಮದಲ್ಲಿ ಭಯಗಳ ರೂಪದಲ್ಲಿ ನಮಗೆ ಕಾಡ್ತಾ ಇರುತ್ತೆ. ಚಿಕ್ಕ ಚಿಕ್ಕ ಭಯ ಇರುತ್ತೆ ನಮಗೆ, ಹೊರಗಡೆ ಗಾಡಿಲಿ ಹೋಗೋಕ್ಕೆ ಭಯ ಇರುತ್ತೆ, ಎಲ್ಲಿ ಬಿದ್ದು ಬಿಡ್ತೀನೋ ಅಂತ ಭಯ, ಅಥವಾ ಬಾತ್ರೂಮಲ್ಲಿ ಕಣ್ಣು ಮುಚ್ಕೊಳಕ್ಕೆ ಭಯ ತುಂಬ ಜನಕ್ಕೆ ಇರುತ್ತೆ, ಏನಾಗ್ಬಿಡುತ್ತೋ ಅಂತ, ಕತ್ಲು ಭಯ, ನೀರಿನ ಭಯ, ಅಥವಾ ಸಡನ್ ಆಗಿ ಒಂಥರ ಭಯ, ಆಂಗ್ಸೈಟಿ ಸ್ಟಾರ್ಟ್ ಆಗ್ಬಿಡುತ್ತೆ. ಇವೆಲ್ಲ ಯಾಕೆ ಅಂದರೆ ಹಿಂದಿನ ಜನ್ಮದಲ್ಲಿ ಆ ಟ್ರಾಮಾಸನ್ನು ನಾವು ಕ್ಯಾರಿ ಮಾಡ್ತಾ ಬಂದಿರ್ತೀವಿ. ಹೇಳ್ತಾರಲ್ವಾ, ಸೀರಿಯಲ್ ಇವತ್ತೇನು ಮುಗೀತೋ ನೆಕ್ಸ್ಟ್ ಡೇ ಅಲ್ಲಿಂದನೇ ಶುರುವಾಗುತ್ತೆ. ಸೊ ನಮ್ಮ ಜರ್ನಿನೂ ಅಷ್ಟೇ. ನೀವು ಅನ್ಕೋಬೋದು, ತುಂಬ ಜನ ಅನ್ಕೋತಾರೆ ಸಾಕಪ್ಪ ಈ ಜೀವನ ಬಿಟ್ಬಿಡೋಣ ಅಂತ. ನಿಮಗೆ ಆ ಚಾನ್ಸ್ ಇಲ್ಲ. ನೆಕ್ಸ್ಟ್ ಜನ್ಮ ಹೋದ್ರೆ ಇಲ್ಲಿಂದ ಏನು ಬಿಟ್ಟಿರ್ತೀರಲ್ವಾ ಅಲ್ಲೇ ತೊಗೊಂಡು ಹೋಗ್ತೀರಾ, ಅವಾಗ ಇನ್ನೂ ಡಿಫಿಕಲ್ಟ್ ಇರುತ್ತೆ. ಸೊ ಅದಕ್ಕೆ ವೈಸ್ ಪರ್ಸನ್ ಏನು ಮಾಡ್ತಾನೆ, ಓಕೆ ನಾನು ನೆಕ್ಸ್ಟ್ ಜನ್ಮಕ್ಕೆ ತೊಗೊಂಡೋಗೋದು ಬೇಡ, ಇಲ್ಲೇ ಇದನ್ನೆಲ್ಲ ಬಿಟ್ಟು ಬಿಡೋಣ ಅಂತ. ಹೇಗೆ ಬಿಡೋದಂದರೆ ಧ್ಯಾನದಿಂದ ನಾವೆಲ್ಲವನ್ನ ಕ್ಲಿಯರ್ ಮಾಡ್ಕೋಬೋದು. ಏನಾಗುತ್ತೆ, ಹಿಂದಿನ ಜನ್ಮದಲ್ಲಿ ನೀವು ನೀರಲ್ಲಿ ಬಿದ್ದು ನಿಮ್ಮ ದೇಹವನ್ನು ತ್ಯಾಗ ಮಾಡ್ಕೊಂಡಿರ್ತೀರ ಅನ್ಕೊಳ್ಳಿ, ಅವಾಗ ಆ ಡಿಸೈನ್ ನಿಮ್ಗೆ ಹಂಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಲ್ಲಿ ನೀರಿನ ಭಯ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ, ಅದು ಮತ್ತೆ ಈ ಜನ್ಮದಲ್ಲಿ ಕಂಟಿನ್ಯೂ ಆಗ್ತಾ ಬರುತ್ತೆ. ಸೊ ಅದಕ್ಕೆ ನಿಮಗೆ ಸಡನ್ ಆಗಿ ಭಯ ಆಗ್ತಾ ಇದೆನಾ, ಚಿಕ್ಕದ ಭಯ ಆಗ್ತಾ ಇದೆನಾ, ಅವಾಗ ಏನು ಮಾಡಬೇಕು, ಆರ್ಕ್ ಏಂಜಲ್ ಮೈಕಲ್ನ ಇನ್ವೈಟ್ ಮಾಡಿ ಒಂದು ಇಂಟೆಂಟ್ ಇಟ್ಕೋಬೇಕು. ಓಕೆ, ಇವಾಗ ನಾವು ಬೆಳಗ್ಗೆ ಏನು ತಿನ್ನಬೇಕು ಅಂತ ಡಿಶ್ನ ನಾವು ಅನ್ಕೊಂತೀವಲ್ಲ, ಓಕೆ ಈ ಡಿಶ್ನ ಮಾಡೋಣ ಅಂತ ಮೈಂಡಲ್ಲಿ ಅನ್ಕೊಂತೀವಲ್ಲ, ಅದೇ ರೀತಿಯಾಗಿ ಓಕೆ ನನ್ನ ಎನರ್ಜಿ ಸಿಸ್ಟಮಿಂದ ಇದು ಕ್ಲಿಯರ್ ಆಗಲಿ ಅಂತ ಅನ್ಕೋಬೇಕು. ಓಕೆ ನಾನು ಈ ಜನ್ಮದಲ್ಲಾಗಲಿ ಹಿಂದಿನ ಜನ್ಮದಲ್ಲಾಗಲಿ ನೀರಿನ ರಿಲೇಟೆಡ್ ಏನೇ ನಾನು ಬ್ಲಾಕ್ ಕ್ರಿಯೇಟ್ ಮಾಡ್ಕೊಂಡಿದ್ರು ಅದೆಲ್ಲವೂ ಕೂಡ ಈ ಕ್ಷಣನೇ ಶಾಶ್ವತವಾಗಿ ನನ್ನಿಂದ ರಿಲೀಸ್ ಆಗಲಿ ಅನ್ಕೊಬೇಕು. ಆರ್ಕ್ ಏಂಜಲ್ ಮೈಕಲ್ ಹನುಮಾನ್ ನನಗೆ ಸಪೋರ್ಟ್ ಮಾಡಲಿ, ಸಹಾಯ ಮಾಡಲಿ ಅನ್ಕೊಂಡಾಗ ಬ್ಯೂಟಿಫುಲ್ ಆಗಿ ಎಷ್ಟು ವಿತಿನ್ ಫ್ಯೂ ಡೇಸಲ್ಲಿ ನೀವು ಅದು ಡಿಫ್ರೆನ್ಸ್ ನೋಡ್ತೀರಾ. ಆ ಭಯ ಗ್ರ್ಯಾಜುವಲಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ನಮ್ಮ ಕಾರ್ಮಿಕ್ ಬ್ಲಾಕ್ಸನ್ನು ಕ್ಲಿಯರ್ ಮಾಡೋಕ್ಕೆ ಸಹಾಯ ಮಾಡ್ತಾರೆ ಆರ್ಕ್ ಏಂಜಲ್ ಮೈಕಲ್. ನಮಗೆ ಪ್ರೊಟೆಕ್ಷನ್ ಬೇಕಂದರೆ ನಮಗೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಇನ್ನೂ ಒಂದು ಏನಂತಂದರೆ ನಮ್ಮ
ಇನ್ನರಲ್ಲಿ ಕೂಡ ನಮಗೆ ಎಷ್ಟೋ ಓಡಾಡ್ತಾ ಇರುತ್ತೆ, ಶತ್ರುಗಳು ಕಾಡ್ತಾ ಇರ್ತಾರಲ್ವಾ, ಸಿಟ್ಟು, ಕೋಪ, ದ್ವೇಷ, ಅಸೂಯ, ಇವೇ ನಮ್ಮ ಸ್ಪಿರಿಚುವಾಲಿಟಿಲಿ ಮುಂದೆ ಹೋಗಕ್ಕೆ ಬಿಡ್ತಾ ಇರಲ್ಲ. ಯಾವಾಗ ಇದನ್ನೆಲ್ಲ ನಾವು ಕ್ಲಿಯರ್ ಮಾಡ್ಕೊತೀವಲ್ವ, ಆಗ ನಮ್ಮ ಎನರ್ಜೀಸ್ ಇನ್ನೂ ಚೆನ್ನಾಗಾಗಿ ಈಸಿಯಾಗಿ ಮುಂದಕ್ಕೆ ಹೋಗೋಕ್ಕಾಗುತ್ತೆ. ಆರ್ಕೇಂಜಲ್ ಮೈಕಲ್ಗೆ ಅದನ್ನು ಕೇಳ್ಬೋದಂತೆ, ನಮ್ಮ ಇನ್ನರ್ ಕ್ರಿಟಿಕ್ ಏನಿದೆ, ಇನ್ನರ್ ಶತ್ರುಗಳೇನಿದಾರಲ್ವ, ಇದನ್ನ ನಾನು ಹೋಗ್ಲಾಡ್ಸ್ಕೋಬೇಕು, ಇದನ್ನ ಯಾವ ಥರ ನಾನು ಡೀಲ್ ಮಾಡ್ಕೋಬೇಕು ಅಂತಂದ್ರೆ ನಿಮಗೆ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಅಂತಾರೆ, ನಮಗೆ ಏಂಜಲ್ಸ್ ಓಕೆ ಕನೆಕ್ಟ್ ನೀವು ಎಷ್ಟು ಹೇಳ್ತಾರೆ ನಮಗೆ ಕಾಣಿಸಲ್ಲ, ನಮಗೆ ಕೇಳಿಸಲ್ಲ, ನಮಗೆ ಗೊತ್ತಾಗಲ್ಲ. ಯಾಕೆ ಅಂತಂದರೆ ಆರ್ಕೇಂಜಲ್ ಮೈಕಲ್ ಹೈಯೆಸ್ಟ್ ಎನರ್ಜಿಲಿ ಇರ್ತಾರೆ. ಓಕೆ, ಇವಾಗ ನಾವು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೀಬೇಕು ಅಂದರೆ ನಮಗೆ 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಓದಿರ್ಬೇಕಲ್ವ, ಆ ಏಜಿಗೆ ಬಂದಿರಬೇಕು, ಆ ಸ್ಥಿತಿಗೆ ಬಂದಿರಬೇಕು. ಯಾವಾಗ ನಾವು ಕೂಡ ಅತಿ ಹೆಚ್ಚು ಧ್ಯಾನ ಮಾಡಿ ನಮ್ಮನ್ನು ನಾವು ಎನರ್ಜಿಟಿಕ್ ಇಟ್ಕೊತೀವಲ್ವ, ಕ್ಲಿಯರ್ ಪಾತನ್ನು ನಾವು ಮಾಡ್ತೀವಿ, ಆವಾಗ ಅವ್ರು ಹೇಳೋ ಗೈಡೆನ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಆರ್ಕೇಂಜಲ್ ಮೈಕಲ್ ನಮಗೆ ಸಪೋರ್ಟ್ ಮಾಡೋಕ್ಕೆ ಯಾವಾಗಲೂ ಸಿದ್ಧವಾಗಿರ್ತಾರೆ, ತುದಿಗಾಲಲ್ಲಿ ಕಾಯ್ತಾ ಇರ್ತಾರಂತೆ ಅವರು, ಇವ್ರು ಯಾವಾಗ ನಮ್ಮನ್ನು ಕರೀತಾರ, ಯಾವಾಗ ಹೆಲ್ಪ್ ಮಾಡೋಣ ಅಂತ. ಸೊ ಆರ್ಕೇಂಜಲ್ ಮೈಕಲ್ಗೆ ಬಂದಿದ್ದ ಇನ್ಫಾರ್ಮೇಶನ್ ಇದು. ಇದಾದ್ಮೇಲೆ ನಮ್ಮ ಗಾರ್ಡಿಯನ್ ಏಂಜಲ್ಸ್ ಅಂತ ಇಬ್ಬರು ಇರ್ತಾರೆ. ಹೇಗೆ ನಮ್ಮ ಈ ಫಿಸಿಕಲ್ ಲೈಫಲ್ಲಿ ನಮ್ಮ ತಂದೆ ತಾಯಿ ಇರ್ತಾರಲ್ವ, ನಮಗೆ ಏನೇ ಕಷ್ಟ ಬಂದರು ಏನೇ ಬಂದರೂ ನಮ್ಮನ್ನು ಯಾವ ಜಡ್ಜ್ಮೆಂಟ್ ಇಲ್ಲದೆ ನಮಗೆ ಸಹಾಯ ಮಾಡ್ತಾ ಇರ್ತಾರೆ, ಹೆಲ್ಪ್ ಮಾಡ್ತಾ ಇರ್ತಾರೆ ಅಲ್ವಾ. ಅದೇ ರೀತಿಯಾಗಿ ನಮ್ಮ ಈ ಸ್ಪಿರಿಚುವಲ್ ಲೈಫಲ್ಲಿ, ಸ್ಪಿರಿಚುವಲ್ ಜರ್ನಿಯಲ್ಲಿ ಇಬ್ರು ಇರ್ತಾರಂತೆ, ನಮ್ಮ ಗಾರ್ಡಿಯನ್ ಏಂಜಲ್ಸ್ ಅಂತ. ಸೊ ನನಗೆ ಕಂಡಿರೋ ಆ ವಿಷನ್ಸ್ ಏನಂದ್ರೆ, ಅವ್ರು ಯಾವಾಗಲೂ ಲಿಲಿ ಪುಟ್ಸ್ ಥರ ಇರ್ತಾರೆ, ನಮ್ಮ ಶೋಲ್ಡರ್ ಮೇಲೆ ಕೂತ್ಕೊಂಡಿರ್ತಾರೆ. ಅವರು ಪ್ರತಿ ಕ್ಷಣ ನಿಮಗೆ ಸಪೋರ್ಟ್ ಮಾಡೋದೇ ಅವರ ಲೈಫ್ ಪರ್ಪಸ್. ಓಕೆ, ಇವಾಗ ನಿಮ್ಮ ಕ್ಲೋಸ್ ಫ್ರೆಂಡ್ ಇರ್ತಾರೆ ಅನ್ಕೊಳ್ಳಿ. ಓಕೆ, ನೀವು 1 ವೀಕ್ ಮುಂಚೆ ಹೇಳ್ತಾರೆ ಬರ್ತೀನಿ ನಿಮ್ಮ ಮನೆಗೆ ನಾನು ಅಂತ, ನಿಮಗೆ ಖುಷಿ ಆಗುತ್ತಿಲ್ಲ, ರೇ ಯಾವಾಗ ಬರ್ತಾರೆ, ನಿದ್ದೆ ಬರಲ್ಲ ಅಲ್ವಾ. ಅದೇ ರೀತಿಯಾಗಿ ನಮ್ಮ ಗಾರ್ಡಿಯನ್ ಏಂಜಲ್ಸ್ ಎಷ್ಟೋ ಜನ್ಮಗಳಿಂದ ನಮಗೋಸ್ಕರ ವೇಟ್ ಮಾಡ್ತಾ ಇರ್ತಾರಂತ, ಇವ್ರು ಯಾವಾಗ ನನಗೆ ಕನೆಕ್ಟ್ ಆಗ್ತಾರಾ, ಯಾವಾಗ ಹೆಲ್ಪ್ ಮಾಡೋಣ ಅಂತ. ಸೊ ಅದನ್ನ ಮೆಡಿಟೇಷನ್ ನಾವು ಲಾಸ್ಟಿಗೆ ಮಾಡೋಣ, ಹೇಗೆ ನಮ್ಮ ಗಾರ್ಡಿಯನ್ ಏಂಜಲ್ಸ್ ಜೊತೆ ನಾವು ಕನೆಕ್ಟ್ ಆಗ್ಬೋದು ಅಂತ. ಆ್ಯಂಡ್ ನೀವು ದೇಹ ತ್ಯಾಗ ಮಾಡಿದಾಗೂ ಕೂಡ ನೀವೆಲ್ಲ ಮೂವೀಸಲ್ಲಿ ನೋಡ್ತಿರಲ್ವ, ಇಬ್ಬರು ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ, ಇಬ್ಬರು ಬರ್ತಾರೆ ಅಂತ. ಸೊ ಅವರು ನಮ್ಮ ಗಾರ್ಡಿಯನ್ ಏಂಜಲ್ಸೇ ಆಗಿರ್ತಾರೆ. ಯಾಕೆ ಅವರು ಗೊತ್ತಿರೋ ರೂಪ ತಗೊಂತಾರಂತೆ ಅವರು, ಅಂದ್ರೆ ನಿಮ್ಮ ಮಾಮ, ನಿಮ್ಮ ಅಜ್ಜ, ನೀವು ಯಾರ ಫೇಸನ್ನ ರೆಕಗ್ನೈಸ್ ಮಾಡ್ತಿರಲ್ವಾ ಅವರ ರೂಪ ತಗೊಂಡ್ಬರ್ತಾರೆ. ಯಾಕೆ ಅಂದ್ರೆ ಯಾರೋ ಗೊತ್ತಿಲ್ಲಾರ್ದ ಜೊತೆ ನೀವು ಹೋಗಲ್ವಾ ಅಂತ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಆ ರೂಪ ತಗೊಂಡು ಬರ್ತಾರೆ. ಮತ್ತೆ ನಿಮ್ಮ ಸೋರ್ಸ್ ಎಲ್ಲಿದೆ ಅಲ್ವಾ, ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಬರೀ ಇದಷ್ಟೇ ಅಲ್ಲ, ಈ ಗಾರ್ಡಿಯನ್ ಏಂಜಲ್ಸ್ ಇದಾರಲ್ವಾ, ಇವಾಗ ಮದ್ವೆ ಆಗ್ತಾ ಇರಲ್ಲ, ಪ್ರಪೋಸಲ್ ಬರ್ತಾ ಇರಲ್ವಲ್ಲ, ಅವ್ರಿಗೂ ಸಹ ಇವರು ಹೆಲ್ಪ್ ಮಾಡ್ತಾರಂತೆ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಫಸ್ಟ್ ನಮ್ಮ ಗಾರ್ಡಿಯನ್ ಏಂಜಲ್ ನಮ್ಮ ಪಾರ್ಟ್ನರ್ ಗಾರ್ಡಿಯನ್ ಏಂಜಲ್ ಮೀಟ್ ಮಾಡ್ತಾರಂತೆ. ಅಲ್ಲಿ ಅವರಿಬ್ಬರಿಗೆ ಓಕೆ ಅನ್ಸಿದ್ರೆ ನಾವಿಲ್ಲಿ ಫಿಸಿಕಲ್ ಆಗಿ ಮದುವೆ ಮಾಡ್ಕೊಂತೀವಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನ್ ಹೇಳ್ತಾರೆ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ. ಸೊ ಅದಕ್ಕೂ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಓಕೆ, ನೀವು ಇವಾಗ ಬರೀ ಫಿಸಿಕಲ್ ಅಷ್ಟೇ ಅಲ್ಲ, ಫಿಸಿಕಲ್ ಪ್ರತಿಯೊಂದು ಅವ್ರು ಹೆಲ್ಪ್ ಮಾಡ್ತಾರೆ, ನಿಮಗೆ ಏನೇ ಗೈಡೆನ್ಸ್ ಬೇಕಾದರೂ. ಇದ್ರ ಜೊತೆ ನಿಮಗೆ ಹೈಯರ್ ವಿಸ್ಡಮ್ ಬೇಕಾಗಿರುತ್ತೆ ಅನ್ಕೊಳ್ಳಿ, ಇನ್ನೂ ಮುಂದೆ ಹೋಗ್ಬೇಕು ನಾನು ಸ್ಪಿರಿಚುವಲಿ, ಬೇರೆ ಬೇರೆ ಲೋಕಕ್ಕೆ ಕನೆಕ್ಟ್ ಆಗಬೇಕು, ಬೇರೆ ಬೇರೆ ವಿಷಯಗಳನ್ನ ತಿಳ್ಕೊಬೇಕು ಅಂದರೆ ಅವಾಗೂ ನಿಮ್ಮ ಗಾರ್ಡಿಯನ್ ಏಂಜಲ್ಗೆ ಕೇಳಿದ್ರೆ ಅವರು ಮೆಸೆಂಜರ್ ಆಗಿ, ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಾರಂತೆ. ಅವ್ರಿಗೆ ಆ ಪವರ್ ಇರುತ್ತದೆ ಬೇರೆ ಎಲ್ಲ ಹೈಯರ್ ಕನೆಕ್ಟಿವಿಟಿ ನಿಮಗೆ ಕೊಡೋಕ್ಕೆ. ಓಕೆ, ಸೊ ಆ ಗಾರ್ಡಿಯನ್ ಏಂಜಲ್ಸ್ ಅಂತ ಹೇಳ್ತಾರೆ. ಆಮೇಲೆ ಆರ್ಕ್ ಏಂಜಲ್ ಮೆಟೆಟ್ರಾನ್ ಅಂತ, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನನಗೆ. ಸೊ ಏನಾಗಿತ್ತು, ಈ ಕೋವಿಡ್ ಟೈಮಲ್ಲಿ ಅವಾಗೆಲ್ಲ ನೈಟ್ ಮೆಡಿಟೇಷನ್ ಮಾಡ್ತಾ ಇದ್ವಲ್ಲ, ಒಂದು ದಿವಸ ಈ ಏಂಜಲ್ ಮೆಡಿಟೇಷನ್ ಅಂತ ಮಾಡಿಸಿದ್ರು. ಝೀರೋ ನಾಲೆಡ್ಜ್ ನನಗೆ, ಯಾವ ಬುಕ್ಸ್ ವಿಡಿಯೋಸ್ ಏನು ನೋಡಿ, ಏಂಜಲ್ಸ್ ಮೆಡಿಟೇಷನ್ ಅಂತ ಓಕೆ ಅಂತ ಮಾಡಿದ್ವಿ. ಅವತ್ತು ಈ ಥರ ಇರ್ತಾರೆ, ರೆಕ್ಕೆ ಬರ್ತಾರೆ ಅಂತ ಓಕೆ. ಅದಾದಮೇಲೆ ಯಾವಾಗಲೂ ನಂಬರ್ಸ್ ಕಾಣಿಸೋದು ನನಗೆ, ಕಾನ್ಸಿಕ್ಯೂಟಿವ್ ನಂಬರ್ಸ್ 1 1 1 2 2 2 ಈ ಥರ ಕಾಣಿಸೋದು. ಯಾವಾಗ ಟೈಮ್ ನೋಡಿದ್ರು ಅದು ಕಾಣಿಸೋದು. ಬಟರ್ಫ್ಲೈಸ್ ಬರೋದು, ಮನೆ ಒಳಗಡೆ ಬರೋದು ಬಟರ್ಫ್ಲೈಸು, ಕಾಯಿನ್ ಸಿಗೋದು. ಏನಿದು ವಿಚಿತ್ರವಾಗ್ತಾ ಇದೆ, ಬೇಕಾದ್ರೆ ಗೊತ್ತಿಲ್ಲ ಏನಂತ. ಇದಾಗಿ ಸ್ವಲ್ಪ ದಿನ ಆದಮೇಲೆ ಈ ಪ್ರಾಣಹಿತ ಮೇಡಮ್ ಅವರು ಒಂದು ಏಂಜಲ್ ಕ್ಲಾಸನ್ನು ಮಾಡಿದ್ರು. ಅವಾಗ ಅವ್ರು ತುಂಬ ತಗೊತಾ ಇದ್ರು ಏಂಜಲ್ಸ್ ಕ್ಲಾಸ್. ಸೊ ಆಗ ಅವ್ರು ಹೇಳಿದ ಇನ್ಫಾರ್ಮೇಶನ್ ನನಗೆಲ್ಲ ಮ್ಯಾಚ್ ಆಗ್ತಾ ಬಂತು. ಅವ್ರು ಹೇಳ್ತಾ ಹೋದ್ರು, ಓಕೆ ಏಂಜಲ್ಸ್ ಇರ್ತಾರೆ, ಈ ಥರ ಬರ್ತಾರೆ ಅಂತ. ಆ್ಯಂಡ್ ಆ ದಿನ ಅವ್ರು ಹೇಳ್ತಾ ಇದ್ರೆ ನಮ್ಮ ಹಾಲ್ ತುಂಬ ಎಷ್ಟೋ ಏಂಜಲ್ಸ್ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ವಿಷನಲ್ಲಿ, ಬೇರೆ 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 ಥರದವರು.
ಈ ಥರ ಎಲ್ಲ ಆಯಿತು. ಆ್ಯಂಡ್ ಹೇಳ್ತಾರಲ್ವಾ ಗಾರ್ಡಿಯನ್ ಏಂಜಲ್ಸ್ ಅಂತ. ಗಾರ್ಡಿಯನ್ ಏಂಜಲ್ಸ್ಗೆ ಹೆಸರು ಇರ್ಬೋದೇನೋ, ಬಿಕಾಸ್ ನನಗೆ ಹೆಸರಿದೆ, ಎಲ್ಲರಿಗೂ ಹೆಸರಿದೆ ಅಲ್ವಾ. ಇವೆರಡು ನಾನು ಕೇಳಿದ್ದು, ಗಾರ್ಡಿಯನ್ ಏಂಜಲ್ಸ್ ಆ್ಯಂಡ್ ಮೈಕಲ್, ಇವೆರಡೇ ನನಗೆ ಗೊತ್ತಿದ್ದಿದ್ದು. ಕಣ್ಣು ಮುಚ್ಕೊಂಡಿಲ್ಲ, ನಾನು ಕಣ್ಣು ತಗೊಂಡು ವಿಂಡೋ ಇದೆ ಮನೆ ರೂಮಲ್ಲಿ, ಆ ವಿಂಡೋ ನೋಡ್ಕೊಂತ ಗಾರ್ಡಿಯನ್ ಏಂಜಲ್ಸ್ ನೀವು ಏನಾದರೂ ಇದ್ದರೆ ನಿಮ್ಮ ಹೆಸರೇನು ಅಂತ ಕೇಳಿದಾಗ ಆ ಲೈಟ್ ನನ್ನ ಹತ್ರ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ನಾನು ಓಪನ್ ಐಸಲ್ಲೇ ನಂಗೆ ಫೀಲ್ ಆಗ್ತಾ ಇದೆ ಆ ಲೈಟ್ ಏನೋ ಬರ್ತಾ ಇದೆ ನನ್ನ ಹತ್ರ. ಆ್ಯಂಡ್ ನನ್ನ ಬಾಯಲ್ಲಿ ಬರ್ತಾ ಇದೆ ಮೆಟೆಟ್ರಾನ್ ಅಂತ. ಇದೇನು ವಿಚಿತ್ರವಾಗಿ ಹೆಸರಿದೆ ಅಲ್ವಾ, ಏನು ಯಾರು ಈ ಥರ ಹೆಸರಿಟ್ಕೊಂತಾರ ಮೆಟೆಟ್ರಾನ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಫುಲ್ಲು ನನ್ನ ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ. ಶಾಕ್ ನನಗೆ, ಏನು ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಆ ಆರ್ಕೇಂಜಲ್, ಅವರು ಕೂಡ ಆರ್ಕೇಂಜಲ್, ಹೆಡ್ ಆಫ್ ದ ಏಂಜಲ್ಸ್ ಅಂತ. ಈ ಆರ್ಕೇಂಜಲ್ ಮೆಟೆಟ್ರಾನ್ ಮ್ಯಾನಿಫೆಸ್ಟೇಷನ್ಸ್ಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ. ಅವರು ಕೂಡ ಈ ಭೂಮಿ ಮೇಲೆ ಹುಟ್ಟಿ ಅಸೆಂಡ್ ಆಗಿ ಏಂಜಲ್ ಆಗಿ ಆಯ್ಕೆ ಮಾಡ್ಕೊಂಡ್ರಂತೆ. ಇವಾಗ ನಾವು ಮುಕ್ತಿ ಆದ ತಕ್ಷಣ ಹೋಗ್ಬಿಡೋಣಪ್ಪ ಅಂತ ಇರ್ತೀವಲ್ವ, ಮತ್ತೆ ಬರೋದು ಬೇಡ ಅಂತ. ಬಟ್ ಆರ್ಕೇಂಜಲ್ ಮೆಟೆಟ್ರಾನ್ ಏನು ಮಾಡ್ತಾರಂತೆ, ನಾನು ಬಂದು ಭೂಮಿಗೆ ಬಂದು ಎಲ್ರಿಗೂ ಸಹಾಯ ಮಾಡ್ತೀನಿ ಅಂತ ಅವರು ಡಿಸಿಷನ್ ತಗೊತಾರಂತೆ ಏಂಜಲ್ ಆಗಿ. ಸೊ ಈ ಆರ್ಕೇಂಜಲ್ ಮೆಟೆಟ್ರಾನ್ ಯಾವಾಗಲೂ ಸಹ ನನಗೆ ಪರ್ಟಿಕ್ಯುಲರ್ಲಿ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡೋರು. ಸೊ ಯಾವಾಗಲೂ ಎಮೋಷ್ನಲ್ ಸ್ವಲ್ಪ ಆ ಕಡೆ ಆದ್ರೂ ಕೂಡ ಮುಂಚೆ ಏನು ಮಾಡ್ತಾ ಇದ್ವಿ, ರೇಗೋದು, ಅಳೋದು, ಇದೆಲ್ಲ ಮಾಡ್ತಾ ಇದ್ವಲ್ಲ. ಬಟ್ ಮೆಡಿಟೇಷನಿಗೆ ಬಂದ ತಕ್ಷಣ ಏನಾದರೂ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳೋದು. ಸೊ ಯಾವಾಗಲೇ ತುಂಬ ಬೇಜಾರಾದ್ರೂ ಕೂಡ ಆರ್ಕೇಂಜಲ್ ಮೆಟೆಟ್ರಾನ್ನ ಇನ್ವೈಟ್ ಮಾಡಿದ ತಕ್ಷಣ ನನಗೆ ಅದು ಫೀಲ್ ಆಗುತ್ತೆ, ಒಂದು ವೈಟ್ ಲೈಟ್ ನನ್ನಲ್ಲಿ ಎಂಟರ್ ಆಗಿ ಎಲ್ಲನೂ ರಿಲೀಸ್ ಮಾಡ್ತಾ ಇರೋ ಥರ. ಸೊ ಆ ಥರ ನನಗೆ ಎಷ್ಟೋ ಎಮೋಷನಲ್ ಬ್ಯಾಲೆನ್ಸನ್ನು ತಂದ್ಕೊಡೋಕ್ಕೆ ಸಹಾಯ ಮಾಡಿದ್ದಾರೆ. ಆ್ಯಂಡ್ ಈವನ್ ಏನು ಹೇಳ್ತಾರೆ, ಆರ್ಕೇಂಜಲ್ ಮೆಟೆಟ್ರಾನ್ದು ಒಂದು ಸೀಕ್ರೆಟ್ ಜಾಮೆಟ್ರಿಕ್ ಫಿಗರ್ ಇದೆ, ನೀವು ಗೂಗಲಲ್ಲಿ ನೋಡಿದ್ರೆ ಸಿಗುತ್ತೆ. ಇಟ್ಸ್ ಲೈಕ್ ನಥಿಂಗ್ ಬಟ್ ಮೆರ್ಕವಾ ಪಿರಮಿಡ್ ಹೆಂಗಿರುತ್ತಲ್ವಾ ಅಪ್ಸೈಡ್ ಡೌನ್, ಆ ಥರ ಫಿಗರ್ ಅದು ಅವ್ರು ಕ್ರಿಯೇಟ್ ಮಾಡಿದ್ದು ಅಂತ ಹೇಳ್ತಾರೆ, ಎನರ್ಜೆಟಿಕ್ ಫೀಲ್ಡ್ ಅದು. ಸೊ ಅದನ್ನ ಇಟ್ಕೊಂಡು ನೀವು ಮೆಡಿಟೇಷನ್ ಮಾಡಿದ್ರು ಕೂಡ ಬೇಗನೆ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳಿ. ಸೊ ಇದು ನಾನು ತುಂಬ ಜನರ ಜೊತೆ ಎಕ್ಸ್ಪೆರಿಮೆಂಟ್ ಮಾಡಿಸಿದ್ದೀನಿ. ಅದನ್ನ ಒಂದು ಪೇಪರಲ್ಲಿ ಪ್ರಿಂಟ್ ತಗೊಳೋದು, ಕೈಯಲ್ಲಿ ಇಟ್ಕೊಂಡು ಅಥವಾ ನಿಮ್ಮ ಪಕ್ಕ ಇಟ್ಕೊಂಡು ಮೆಡಿಟೇಷನ್ ಮಾಡು. ಸೊ ಒಬ್ರು ಹಿಂಗೆ ಪರಿಚಯ ಆಗಿ ಅವ್ರಿಗೆ ಡಿವೋರ್ಸಿ, ಅವಳು ಸರಿ ಹೋಗಿಲ್ಲ, ಏನೋ ಫುಲ್ ಕಾಟ ಕೊಡ್ತಾರೆ, ಡಿವೋರ್ಸ್ ತಗೊಂಡು ಆ ಡಿವೋರ್ಸ್ ತಗೊಂಡ್ಮೇಲೆ ತುಂಬ ಡಿಪ್ರೆಷನಿಗೆ ಹೋಗ್ಬಿಟ್ಲು ಅವಳು. ಬಿಕಾಸ್ ಸೊಸೈಟಿಲಿ ಅಷ್ಟು ಈಸಿ ಅಲ್ಲ ಡಿವೋರ್ಸ್ ಆದ್ಮೇಲೆ ಇರೋದು ಅಂತ ಎಲ್ಲರೂ ಏನೇನೋ ಹೇಳೋದ್ರಿಂದ ಅವಳು ಇನ್ನು ನಾನು ಸುಸೈಡೇ ಮಾಡ್ಕೊಂಡ್ಬಿಡೋಣ ಅನ್ನೋ ಸ್ಟೇಜ್ಗಿದ್ಲು. ಬೇರೆ ಮ್ಯಾಚ್ ನೋಡ್ತಾ ಇದೀವಿ, ಆಗ್ತಾ ಇಲ್ಲ ಅಂತ. ಓಕೆ, 41 days ನೀನು ಮೆಡಿಟೇಷನ್ ಮಾಡು, ಈ ಜಸ್ಟ್ ಏನಿಲ್ಲ, ಹೇಳ್ತಾರಲ್ವ ಮ್ಯಾನಿಫೆಸ್ಟೇಷನ್ ಅಂತ, ನಿನಗೆ ಯಾವ ಥರ ಹುಡುಗ ಬೇಕು ಒಂದು ಪೇಪರಲ್ಲಿ ಬರೀ ಅದಿಡು, ಮೆಡಿಟೇಷನ್ ಮಾಡು ಅಂತ. 41 days ಒಳಗಡೆ ಅವಳಿಗೆ ಮದುವೆ ಆಯ್ತು. ಅವಳು ಹೇಳ್ತಾಳೆ ಆಮೇಲೆ ಫೋನ್ ಮಾಡಿ, ಮೇಡಮ್ ನಾನು ಫಸ್ಟ್ ಮ್ಯಾರೇಜ್ ಮಾಡ್ಕೊಂಡ್ರು ಸಹ ಇಷ್ಟು ಚೆನ್ನಾಗಿರೋ ಹುಡುಗ ಸಿಗ್ತಾ ಇದ್ನ ಇಲ್ಲ, ಈಗ ನನಗೆ ಅಷ್ಟು ಸಪೋರ್ಟಿವ್ ಆಗಿದ್ದಾನೆ, ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ತಾಳೆ. ಸೊ ಇದೆಲ್ಲ ಹೆಂಗ್ ಸಾಧ್ಯ ಆಯ್ತು ಅಂದ್ರೆ ಫಸ್ಟ್ ಟ್ರಸ್ಟ್, ನಂಬಿಕೆ ಇಟ್ಕೊಂಡು ಮಾಡ್ಬೇಕು. ಇದೇನಾಗುತ್ತೆ ಅಂದ್ರೆ ಯಾವುದು ವರ್ಕ್ ಆಗಲ್ಲ. ಇಲ್ಲ ನಾನು ಟ್ರೈ ಮಾಡ್ತೀನಿ, ಇದು ನನಗೆ ವರ್ಕ್ ಆಗೇ ಆಗುತ್ತೆ ಅಂತ ಎಕ್ಸ್ಪೆರಿಮೆಂಟ್ ಮಾಡಿದ್ರೇನೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಜಾಬ್ದು ಕೂಡ ಎಷ್ಟೋ ಜನ ಟ್ರೈ ಮಾಡಿದ್ದಾರೆ, ಏನ್ ಬೇಕು ಅದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಆರ್ಕೇಂಜಲ್ ಮೆಟೆಟ್ರಾನ್ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅಂಡ್ ರಿಲೇಶನ್ಶಿಪ್ ಇಶ್ಯೂಸ್ ಇರುತ್ತೆ, ಅವಾಗ ಆರ್ಕೇಂಜಲ್ ಚಾಮ್ಯುಯಲ್ ಅಂತ ಹೇಳ್ತಾರೆ. ಓಕೆ, ಏನಿಲ್ಲ, ನೀವು ಡೈಲಿ ಮೆಡಿಟೇಷನ್ ಮಾಡಬೇಕಾದ್ರೆ ನಿಮ್ಮ ಲೈಫ್ ಪಾರ್ಟ್ನರ್ನ ಇನ್ವೈಟ್ ಮಾಡ್ಕೊಬೇಕು, ಆರ್ಕೇಂಜಲ್ ಚಾಮ್ಯುಯಲ್ನ ಇನ್ವೈಟ್ ಮಾಡಿ ಮೆಡಿಟೇಷನ್ ಮಾಡ್ಬೇಕಷ್ಟೆ. ಆಟೋಮೆಟಿಕ್ ಆಗಿ ರಿಲೇಶನ್ಶಿಪ್ಸ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅಂಡ್ ಹಣಕಾಸಿನ ಸಮಸ್ಯೆ ಇದ್ರೆ ಆರ್ಕೇಂಜಲ್ ಏರಿಯಲ್ ಅಂತ ಹೇಳ್ತಾರೆ. ಸೊ ನೀವು ಹೆಸರು ಬರ್ತಾ ಇಲ್ಲ ಅಂದ್ರೂ ಪರವಾಗಿಲ್ಲ, ಓಕೆ ನನಗೆ ಈ ಸಮಸ್ಯೆಗೆ ಸಹಾಯ ಮಾಡೋ ಏಂಜಲ್ ಯಾರಿದ್ದೀರಾ ನನಗೆ ಕನೆಕ್ಟ್ ಆಗ್ಬೇಕು ಅನ್ಕೊಂಡ್ರೆ ಸಾಕು, ಅವ್ರು ನಿಮಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಸೊ ಇವರೆಲ್ಲ ಕನೆಕ್ಟ್ ಹೇಗೆ ಆಗಿದಾರೋ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ, ಅದೊಂದು ಕ್ವೆಶನ್ ಇರುತ್ತಲ್ವಾ. ಹೆಂಗೆ ಅಂತಂದ್ರೆ ನಿಮಗೆ ಮೆಡಿಟೇಷನ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಬರುತ್ತೆ. ನಿಮಗೆ ಯಾರೋ ಟಚ್ ಮಾಡಿರ್ತಾರ, ಯಾವುದೋ ಸೌಂಡ್ಸ್ ಕೇಳಿರ್ತಾರ, ಅದನ್ನ ನಾವು ಎಕ್ಸ್ಪೆರಿಮೆಂಟ್ ಮಾಡೋಣ ಈ ಮೆಡಿಟೇಷನ್ ಅಲ್ಲಿ. ದಟ್ ಇಸ್ ಬ್ಯೂಟಿಫುಲ್ ಮೆಡಿಟೇಷನ್ ಅದು. ಸೊ ಆ ಥರ ಮೆಡಿಟೇಷನ್ಸ್ ಅಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಬರುತ್ತೆ. ಅಥವಾ ನೀವೆಲ್ಲೇ ಹೋದ್ರೂ ಕೂಡ ನಿಮಗೆ ಯಾರೋ ನಿಮ್ಮ ಜೊತೆ ಇದ್ದಾರೆ ಅಂತ ನಿಮಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಒಂದು ಪಾಸಿಟಿವಿಟಿ ಅಂಡ್ ಅನ್ಕಂಡೀಷನಲ್ ಲವ್ ಅನ್ನ ನೀವು ಫೀಲ್ ಮಾಡ್ತೀರ. ಅದು ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ, ಅಷ್ಟು ಅನ್ಕಂಡೀಷನಲ್ ಲವ್ ಅನ್ನ ನೀವು ಫೀಲ್ ಮಾಡ್ತೀರಾ. ಅಂಡ್ ಆಟೋಮೆಟಿಕ್ ಆಗಿ ನಿಮ್ಮ ಏನೇ ತೊಂದರೆ ಇದ್ರೂ ಕೂಡ ನಿಮಗೆ ಕ್ಲಿಯರ್ ಆಗ್ತಾ ಬರುತ್ತೆ, ಅದ್ ನೀವು ವಿಟ್ನೆಸ್ ಮಾಡ್ತೀರಾ.
ಅದಾದ್ಮೇಲೆ ನಂಬರ್ಸ್ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ 111 222 333 ಅಂತ. ಸೊ ಇವೆಲ್ಲ ಏಂಜಲ್ಸ್ ಇಂದ ಬರ್ತಾ ಇರೋ ಮೆಸೇಜಸ್ ಅಂತ. ಇದನ್ನೆಲ್ಲ ಮತ್ತೆ ಡಿಕೋಡ್ ಮಾಡೋದು ಹೇಗೆ ಅಂದ್ರೆ ವೆರಿ ಈಸಿ. ಸೊ ನಾವೆಲ್ಲ ಏನ್ ಮಾಡ್ತೀವಿ, ಯಾವಾಗ್ಲೂ ಏನೆಲ್ಲ ಒಂದು ಯೋಚನೆ ಮಾಡ್ತಾನೆ ಇರ್ತೀವಲ್ಲ, ಏನೋ ಪ್ರಶ್ನೆಗಳು ಕಾಡ್ತಾ ಇರುತ್ತೆ, ಏನೋ ಕೇಳ್ತಾನೆ ಇರ್ತೀವಲ್ವಾ, ಆ ನಂಬರ್ಸ್ ಕಾಣಿಸಿದ ತಕ್ಷಣ ಏನ್ ಮಾಡ್ಬೇಕು, ಕಣ್ಮುಚ್ಕೊಂಡು ಫಸ್ಟ್ ನಾನು ಏನ್ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಫಸ್ಟ್ ಅದನ್ನ ಅಬ್ಸರ್ವ್ ಮಾಡ್ಬೇಕು. ಓಕೆ, ನಾನು ಇದನ್ನ ಥಿಂಕ್ ಮಾಡ್ತಾ ಇದ್ದೀನಿ ಅಥವಾ ಇದನ್ನ ಅನ್ಕೊಂತಾ ಇದ್ದೀನಿ ಅಂತ. ಅದಾದ್ಮೇಲೆ ಏನ್ ಮಾಡ್ಬೇಕು, ಗೂಗಲ್ ಅಲ್ಲಿ ಹೋಗಿ ನೀವು ಸರ್ಚ್ ಮಾಡ್ಬೇಕು ಈ 111 ಅಂದ್ರೆ ಮೀನಿಂಗ್ ಏನು ಅಂತ. ನೀವೇನು ಯೋಚನೆ ಮಾಡ್ತಾ ಇರ್ತೀರಲ್ವಾ ಅದ್ರದ್ದು ಆನ್ಸರೇ ನಿಮಗೆ ಬಂದಿರುತ್ತೆ ಫಸ್ಟ್ ಒನ್. ಅದು ಒಂದು ಮಿರಾಕ್ಯುಲಸ್ ಆಗಿ ನಿಮಗೆ ಯೂನಿವರ್ಸ್ ಆನ್ಸರ್ ಮಾಡ್ತಾ ಹೋಗುತ್ತೆ ಏಂಜಲ್ಸ್ ಥ್ರೂ. ಸೊ ಅದಕ್ಕೆ ಯಾವಾಗಲೇ ನಂಬರ್ಸ್ ಕಾಣಿಸಿದ್ರು ಕೂಡ 1 ನಿಮಿಷ ಕುತ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡು ಆ ಮೆಸೇಜ್ ಅನ್ನ ನೀವು ತಗೊಳ್ತಾ ಹೋಗಿ. ಅಂಡ್ ಕಾಯಿನ್ಸ್ ಸಿಗ್ತಾ ಹೋಗುತ್ತೆ ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸ್ ಅಲ್ಲಿ. ಅಲ್ಲಿ ಏನು ಸಿಗಲ್ಲ ಅನ್ನೋ ಪ್ಲೇಸ್ ಅಲ್ಲಿ ನಿಮ್ಗೆ ಕಾಯಿನ್ ಸಿಗ್ತಾ ಹೋಗುತ್ತೆ. ಸೊ ಅದೆಲ್ಲ ಅಬಂಡೆನ್ಸ್ ಎನರ್ಜಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಅವಾಗ ಏನಾದ್ರೂ ಕಾಯಿನ್ ಸಿಕ್ಕರೆ ಅದನ್ನ ಒಂದ್ ಕವರ್ ಅಲ್ಲ ಒಂದ್ ಪೇಪರ್ ಎಲ್ಲ ಕಟ್ಕೊಂಡು ನೀವು ಪರ್ಸಲ್ಲಿ ಹಾಕೋಬೇಕಂತ. ನೀವ್ ಏನು ಡೈಲಿ ಎಕ್ಸ್ಪೆನ್ಸಸ್ ಎಲ್ಲ ನೀವು ಯೂಸ್ ಮಾಡ್ತಾ ಇರ್ತೀರಲ್ವಾ ಅದರಲ್ಲಿ ಹಾಕೋಬೇಕು ಅಂತ ಹೇಳ್ತಾರೆ. ಅಥವಾ ಬಟರ್ಫ್ಲೈಸ್ ಫೆದರ್ಸ್ ಎಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇವೆಲ್ಲ ಇಂಡಿಕೇಶನ್ ಏಂಜಲ್ಸ್ ನಿಮ್ಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ. ಎಷ್ಟು ಮಿರಾಕ್ಯುಲಸ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ಒಂದ್ಸರಿ ನಾನು ಸೆಷನ್ಸ್ ತಗೊಂತಾ ಇದ್ದೀನಿ, ಇಂಗ್ಲಿಷ್ ಸೆಷನ್ನು. ಫಸ್ಟ್ ಸೆಷನ್ ನನಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ, ಏನಪ್ಪಾ ಅಂತ ಯೋಚನೆ ಮಾಡ್ತಾ ಇದ್ವಿ. ಸಡನ್ ಆಗಿ ನಮ್ಮ ಮನೆ ಹಿಂದೆ ಫುಲ್ಲು ಜೋರಾಗಿ ಜಗಳ ಆಡ್ತಾ ಇದಾರೆ ಯಾರು, ಫುಲ್ಲು ಜೋರು. ಇನ್ನೊಂದು 2 ನಿಮಿಷದಲ್ಲಿ ಸೆಷನ್ ಸ್ಟಾರ್ಟ್ ಆಗ್ಬೇಕು. ಅರೆ ಏನಿದು ಇಷ್ಟು ಜೋರಾಗಿ ಜಗಳ ಆಡ್ತಾ ಇದ್ರೆ, ಹೊಡ್ಕೊಂತಾ ಇದಾರೆ ಏನೋ ಗೊತ್ತಾಗ್ತಾ ಇಲ್ಲ, ಇದ್ರಲ್ಲಿ ನಾನು ಏನ್ ಹೇಳಿ ಅಂತ ಅನ್ಕೊಂಡು ಕಣ್ಮುಚ್ಕೊಂಡು ಪ್ಲೀಸ್ ಏಂಜಲ್ಸ್ ಹೆಲ್ಪ್ ಮೀ ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ವಿತಿನ್ 10 seconds ಪಿನ್ ಡ್ರಾಪ್ ಸೈಲೆಂಟ್. ಆ ಜಗಳ ನೋಡಿದ್ರೆ 1 hour ಅವ್ರು ಬಾಯಿ ಮಾಡೋದು ನಿಂದಿರ್ಸೋದಿಲ್ಲ. ವಿತಿನ್ 10 seconds ಅಲ್ಲಿ ನಿಂದಿರ್ಸೋಯ್ತು, ಆ ಜಗಳನೇ ನಿಂತೋಯ್ತು. ಅದು ಹೆಂಗ್ ನಿಂತೋಯ್ತೋ ಗೊತ್ತಿಲ್ಲ. ಬ್ಯೂಟಿಫುಲ್ ಆಗಿ ನನ್ನ ಸೆಷನ್ ಆಗೋಯ್ತು. ಪ್ರತಿ ಕ್ಷಣನೂ ಕೂಡ ಈ ತರ ಯಾವುದೇ ಸ್ಪಿರಿಚುವಲ್ ವರ್ಕ್ ಅಲ್ಲಾದ್ರು ಯಾವುದೇ ವರ್ಕ್ ಅಲ್ಲಾದ್ರೂ ಎಷ್ಟು ಸಹಾಯ ಮಾಡ್ತಾರೆ. ಒಂದ್ಸರಿ ಏನಾಗಿತ್ತು, ನನ್ನ ಮಗ ಇನ್ನೂ ಚಿಕ್ಕೋನಿದ್ದ, ಅವಾಗ ಬಾಟಲ್ ಅಲ್ಲಿ ಕುಡಿತಾ ಇದ್ದ. ಸೊ ನೆಕ್ಸ್ಟ್ ಡೇ ನಾವು ಟ್ರಿಪ್ಗೆ ಹೋಗ್ಬೇಕು. ರಾತ್ರಿ 12 ಗಂಟೆ ಆಯ್ತು. ಆ ಬಾಟ್ಲದ ಮುಚ್ಚಳ ಸಿಗ್ತಾ ಇಲ್ಲ, ಹಾಲು ಹಾಕೊಂಡು ಹೋಗ್ಬೇಕಲ್ಲ, ಸಿಗ್ತಾ ಇಲ್ಲ. ಏನ್ ಮಾಡೋದು, ನಿದ್ದೆ ಫುಲ್ ಬರ್ತಾ ಇದೆ. ನಾನು ಒಂದೇ ಏಂಜಲ್ಸ್ ಪ್ಲೀಸ್ ನನಗೆ ಇದು ಹುಡುಕೊಡ್ರಿ, ನಾನು ಇವಾಗ ಮಲ್ಕೊಬೇಕು ಅಂತ ಹೋಗಿ ಮಲ್ಕೊಂಡ್ಬಿಟ್ಟೆ ಅಷ್ಟೇ. ನಾನು ಬೆಳಗ್ಗೆ ಎದ್ದಿದ್ದೀನಿ, ಎದ್ದ ತಕ್ಷಣ ಹೋಗಿ ನಮ್ಮ ಮಗನ ಒಂದು ಆಟ ಸಾಮಾನು ಬುಟ್ಟಿದೆ, ಅದ್ರಲ್ಲಿ ಕೈ ಹಾಕಿದ್ದೀನಿ. ಯಾಕೆ ಹಾಕಿದೀನೋ ಗೊತ್ತಿಲ್ಲ, ಆ ಕೈ ಹಾಕಿದ ತಕ್ಷಣನೇ ಸಿಕ್ತು ನನಗೆ. ಆ ಮುಚ್ಚಳ ಅಲ್ಲಿದೆ ಅಂತಾನೂ ನನ್ಗೆ ಗೊತ್ತಿಲ್ಲ. ನಾರ್ಮಲಿ ಕಿಚನ್ ಅಲ್ಲಿ ಇಟ್ಟಿರ್ತೀನಲ್ವಾ, ಅವ್ನು ಯಾವಾಗ ಆಟ ಆಡ್ಕೊಂಡು ಹೋಗಿ ಹಾಕಿದನೋ ಗೊತ್ತಿಲ್ಲ, ಅದು ಸಿಕ್ತು. ಆಮೇಲೆ ಒಂದ್ಸರಿ ರಾತ್ರಿ ಮೆಡಿಟೇಷನ್ ಎಲ್ಲ ಮಾಡಿ ಮಲ್ಕೊಬೇಕು, ಫುಲ್ ಮಸ್ಕಿಟೋಸ್ ರೂಮ್ ತುಂಬಾ. ಈ ಲಿಕ್ವಿಡ್ ಇಡೋಣ ಅಂದ್ರೆ ಆ ಲಿಕ್ವಿಡ್ ಖಾಲಿ ಆಗ್ಬಿಟ್ಟಿದೆ. ಅವನ ಮಗ ಇನ್ನ ಎದ್ಬಿಡ್ತಾನೆ ಆ ಚುಕ್ಕಾಡಿ ಕಡೆ, ಇದು ಅಷ್ಟು ಮಸ್ಕಿಟೋಸ್ ಕಡಿದ್ರೆ. ಅರೆ ಹೆಂಗಪ್ಪ ಇಷ್ಟೊತ್ತಾಗ ಎಲ್ಲಿ ತಗೊಂಬರೋದು ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ಮೇಲೆ ರೂಮಲ್ಲಿ ಇದೆ ಅಂತ ನೋಡ್ಕೊಂಬ ಅಂತಂದ್ರೆ ಹತ್ತಾ ಅನ್ಕೊಂತ ಹೋಗ್ತೇನೆ, ಏಂಜಲ್ಸ್ ಪ್ಲೀಸ್ ಇದೊಂದ್ ದಿವಸ ಹೆಲ್ಪ್ ಮಾಡ್ರಿ, ಅವ್ನ್ ಮತ್ತೆ ನಿದ್ದೆ ಇದ್ರೆ ಮತ್ತೆ ನಾವು ಮಲ್ಗಕ್ಕಾಗಲ್ಲ ಹತ್ರ ಅಂತ. ಮೇಲೋದೆ ಇಲ್ಲ ಅಲ್ಲಿ ಲಿಕ್ವಿಡ್. ಕೆಳಗ್ ಬಂದು ಅರೆ ಏನ್ ಮಾಡೋದು ಅಂತ ಮತ್ತೆ ಆ ಲಿಕ್ವಿಡ್ ಕೈಯಲ್ಲಿ ನೋಡಿದ್ರೆ 2 daysಗೆ ಆಗೋಷ್ಟು ಎಷ್ಟಿದೆ ಅಷ್ಟು ಲಿಕ್ವಿಡ್ ಇದೆ ಅದ್ರಲ್ಲಿ. ಹೆಂಗ್ ಬಂದಿದೆ ಗೊತ್ತಿಲ್ಲ ನನಗೆ. ನಾನು ನನ್ನ ಹಸ್ಬೆಂಡ್ ತೋರಿಸ್ತಾ ಇದ್ದೀನಿ, ನೋಡಿ ಇವಾಗಿನ ನೋಡಿದ್ವಿ, ಇಲ್ಲಿ ಇದ್ರಲ್ಲಿ ಲಿಕ್ವಿಡ್ ಇರ್ಲಿಲ್ಲ, ಆಲ್ರೆಡಿ ಬಂತು ನೋಡು ಅಂತ. ನೋಡಿ, ನಾವು ಸ್ಪಿರಿಚುವಲ್ ಪಾತ್ ಅಲ್ಲಿ ಇದ್ರೆ ಏಂಜಲ್ಸ್ ಪ್ರತಿ ಕ್ಷಣ ಹೆಲ್ಪ್ ಮಾಡ್ತಾರೆ. ಅಂಡ್ ಇದೇ ರೀತಿ ಒಂದ್ ದಿವಸ ಸೆಷನ್ ಇದೆ, ನೈಟ್ ಸೆಷನ್ ಇದೆ ಆನ್ಲೈನ್. ಚಪಾತಿ ಮಾಡಿದೆ ರಾತ್ರಿ, ಟೈಮ್ ಆಗಿದೆ ಅಂತ ಫಾಸ್ಟ್ ಆಗಿ ಆಗ್ತಾ ಫುಲ್ಲು ಇಲ್ಲಿ ಬಿಸಿ ಬಡ್ಸ್ಕೊಂಡ್ಬಿಟ್ಟೆ ನಾನು ಚಪಾತಿ ಹಂಚಿಂದು. ಇನ್ನು ಅದಕ್ಕೇನು ಹಚ್ಕೊಳಕ್ ಟೈಮ್ ಇಲ್ಲ, ಸೆಷನ್ ಸ್ಟಾರ್ಟ್ ಆಗ್ತಿದೆ, ಬಂದು ಸುಮ್ಮನೆ ಕುಂದ್ರಬೇಕು, ಉರಿತಾ ಇದೆ ಫುಲ್. ಸರಿ ಮೆಡಿಟೇಷನ್ ಕೂಡ್ಸಿದೀನಿ, ನನಗೆ ಮೆಡಿಟೇಷನ್ ಅಲ್ಲಿ ಅನಿಸ್ತಾ ಇದೆ ನನ್ನ ಕೈಯಲ್ಲಿ ಯಾರೋ ಊದ್ತಾ ಇದ್ದಾರೆ, ಗಾಳಿ ಊದ್ತಾ ಇದ್ದಾರೆ ಅಂತ. ನಾನು ಕಣ್ ತೆಗಿಲಿಲ್ಲ. ಆ ಮೆಡಿಟೇಷನ್ ಆಯ್ತು, ಸೆಷನ್ ಆಯ್ತು. ನೆಕ್ಸ್ಟ್ ಡೇ ನೋಡ್ಕೊಂತಾ ಇದ್ದೀನಿ, ಅರೆ ಇಲ್ಲೇನೋ ಬಿಸಿ ತಟ್ಟಿತ್ತಲ್ಲ, ಎಲ್ಲಿದೆ ಅಂತ. ಅದು ಜೋರಾಗೆ ತಟ್ಟಿತ್ತು, ಅದು ಸ್ವಲ್ಪ ಏನಲ್ಲ, ಫುಲ್ ಜೋರಾಗೆ ತಟ್ಟಿತ್ತು. ಒಂದು ಮಾರ್ಕ್ ಇಲ್ಲ, ಗೊಬ್ಬೆನೂ ಇಲ್ಲ, ಎಲ್ಲಾಗಿತ್ತಂತನೂ ನನಗೆ ಗೊತ್ತಾಗ್ಲಿಲ್ಲ. ಅಷ್ಟು ನಮಗೆ ಏಂಜಲ್ ಸಹಾಯ ಮಾಡ್ತಾ ಇರ್ತಾರೆ. ಇವತ್ತಿಗೂ ಸಹ ಎಲ್ಲೂ ನಾನು ಬಸ್ ಮಿಸ್ ಆಗಿಲ್ಲ. ಆಮೇಲೆ ಗಾಡಿಲಿ ಪೆಟ್ರೋಲ್ ಇರ್ಲಿಲ್ಲ ಅಂದ್ರೂ ಕೂಡ ನನಗೆ ಡೆಸ್ಟಿನೇಷನ್ ಹೋದ್ಮೇಲೆ ನಾನು ಸ್ಟಾಪ್ ಆಗುತ್ತೆ. ಸೊ ಏಂಜಲ್ಸ್ ಅದಕ್ಕೆ ಯಾವಾಗ್ಲೂ ನಮ್ಗೆ ಸಹಾಯ ಮಾಡೋಕೆ ಸಿದ್ಧವಾಗಿರ್ತಾರೆ. ನೀವು ಕಾಯ್ಬೇಕಷ್ಟೆ, ಕೇಳ್ಬೇಕಷ್ಟೆ. ಈ ತರ ವರ್ಕ್ಶಾಪ್ ಅಲ್ಲಿ ಮಾಡಿದಾಗ ಎಷ್ಟು ಬ್ಯೂಟಿಫುಲಿ ಎಕ್ಸ್ಪೀರಿಯನ್ಸ್ ಗೊತ್ತಾ. ಒಬ್ಬೊಬ್ರಿಗೆಲ್ಲ ಕಳ್ದೋಗಿದ್ ಸಾಮಾನು ಕೂಡ ಸಿಕ್ಕಿದೆ. ಓಕೆ, ಒಬ್ರು ಹೇಳ್ತಾರೆ, ಮೇಡಮ್ US ಅಲ್ಲಿ ಇರ್ತಾರೆ, ಅವರು ಇಂಡಿಯಾಗ್ ಬಂದಿದ್ರಂತ.
ಇಂಡಿಯಾಗೆ ಬಂದು ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡಿದ್ದಾರೆ, ತಗೊಂಡೋಗೋಣ ಅಂತ ಜಾಸ್ತಿನೇ ಪರ್ಚೇಸ್ ಮಾಡಿದ್ದಾರೆ. ಊರಿಗೆ ವಾಪಸ್ US ಹೋಗಿದ್ದಾರೆ, ಸುಟ್ಕೇಸ್ ತೆಗೆದು ನೋಡ್ತಾರೆ ಗೋಲ್ಡ್ ಇಲ್ಲ, ಅಷ್ಟಕ್ಕೊಂದು ಗೋಲ್ಡ್. ಅವರು ಪ್ಯಾನಿಕ್ ಆಗದೆ ಏಂಜಲ್ಸ್ ಗೊತ್ತಲ್ಲ, ಏಂಜಲ್ಸ್ ಹೆಲ್ಪ್ ಕೇಳೋಣ ಅಂತ ಕುತ್ಕೊಂಡು ಡೈಲಿ ಮೆಡಿಟೇಷನ್ ಮಾಡೋರಂತ, ಏಂಜಲ್ಸ್ ಸಹಾಯ ಮಾಡಿ ಅಂತ. 1 ವೀಕ್ ಆದ್ಮೇಲೆ ಅವರಮ್ಮ ಫೋನ್ ಮಾಡಿದಾರಂತೆ, ಅದು ಹಾಲಲ್ಲಿ ಚೇರ್ ಮೇಲೆ ಇಟ್ಟು ಬಂದ್ಬಿಟ್ಟಿದಾರಂತೆ. ಅವರು ನೋಡಿಲ್ಲ, ಎಷ್ಟೋ ಜನ ಓಡಾಡಿದ್ದಾರೆ, ಕೆಲಸದವರೆಲ್ಲ ಓಡಾಡಿದ್ದಾರೆ, 1 ವೀಕ್ ಆದ್ಮೇಲೆ ಅದು ಸಿಕ್ಕಿದೆ. ಹೇಳ್ತಾರೆ, ಅಳ್ತಾ ಇದ್ರೆ ಮೇಡಮ್ ಎಷ್ಟು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಅಲ್ಲಿಟ್ರೆ ನನಗೆ ಸಿಗೋದೇ ಇಲ್ಲ ಅದು, ಆ ಜಾಗ ಅದು ಅಂಥದ್ದು 1 ವೀಕ್ ಆದ್ಮೇಲೂ ನನಗೆ ಸಿಕ್ಕಿದೆ ಅಂತ. ಸೊ ಇದರಲ್ಲಿ ಏನು ಫಸ್ಟ್ ನಿಮ್ಗೆ ಇಂಪಾರ್ಟೆಂಟ್ ಅಂದ್ರೆ ನಂಬಿಕೆ, ಟ್ರಸ್ಟ್. ಇಲ್ಲ, ದೇವರಿದ್ದಾರೆ, ದೇವದೂತರಿದ್ದಾರೆ, ನಮಗೆ ಸಹಾಯ ಮಾಡ್ತಾರೆ ಪ್ರತಿ ಕ್ಷಣ ಅಂತ ಅನ್ಕೊಂಡಾಗ ಅವ್ರ ಸಹಾಯ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಇದೆಲ್ಲ ಏಂಜಲ್ಸ್ ಕನೆಕ್ಟ್ ಆದ್ಮೇಲೆ ನಿಮಗೆ ಆಗೋ ಎಕ್ಸ್ಪೀರಿಯನ್ಸ್. ಮತ್ತೆ ಏಂಜಲ್ಸ್ನ ಹೆಂಗ್ ಕನೆಕ್ಟ್ ಆಗೋದು ಅಂತಂದ್ರೆ ಮೆಡಿಟೇಷನ್ ಮುಖಾಂತರ. ನೀವು ಮೆಡಿಟೇಷನ್ ಮಾಡಿ ಇನ್ವೈಟ್ ಮಾಡಿದ್ರೆ ಅವರೆಲ್ಲ ನಿಮಗೆ ಸಹಾಯ ಮಾಡ್ತಾರೆ. ಅಥವಾ ಅವರು ನಿಮ್ಮನ್ನ ಕೇಳಿಸ್ಕೊಂತ ಇದಾರೆ ಅಂತ ಕಮ್ಯುನಿಕೇಟ್ ಮಾಡ್ತಾ ಹೋಗ್ಬೇಕು. ಮಾತಾಡ್ತಾ ಹೋದಾಗ, ಕಮ್ಯುನಿಕೇಟ್ ಮಾಡಿದಾಗ ನಿಮ್ಗೆ ಆಗುತ್ತೆ. ಅಂಡ್ ಲೆಟರ್ ಬರೆಯೋದು ಅಂತ ಹೇಳ್ತಾರೆ, ಇದು ಕೂಡ ಬ್ಯೂಟಿಫುಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಸೊ ಏನ್ ಮಾಡ್ಬೇಕು, ನೀವು ಯಾವುದೇ ಏಂಜಲ್ಗೆ ನೀವು ಕನೆಕ್ಟ್ ಆಗ್ತಿರಲ್ವಾ, ಆರ್ಕ್ ಏಂಜಲ್, ಮೈಕಲ್, ಏರಿಯಲ್, ಯಾರಿಗೆ ಆಗ್ಲಿ, ಅವ್ರಿಗೆ ಒಂದು ಥ್ಯಾಂಕ್ ಯು ಲೆಟರ್ ಬರಿಬೇಕು. ಅಂದ್ರೆ ನೀವು ಆಲ್ರೆಡಿ ಏನ್ ಅನ್ಕೊಂತಾ ಇದ್ರಲ್ವಾ, ಆಲ್ರೆಡಿ ಆಗ್ಬಿಟ್ಟಿದೆ, ಏಂಜಲ್ಸ್ ನಿಮಗೆ ಹೆಲ್ಪ್ ಮಾಡಿದರೆ ಅನ್ನೋ ತರ ಥ್ಯಾಂಕ್ ಯು ಲೆಟರ್ ನೀವು ಬರ್ದಾಗ, ಥ್ಯಾಂಕ್ ಯು ಲೆಟರ್ ಬರೆದು ಅದನ್ನ ಮಡಚಿ ನೀವು ಮತ್ತೆ ಓಪನ್ ಮಾಡಬಾರ್ದು. ಎಲ್ಲಾದ್ರೂ ಸೀರೆ, ಹಳೆ ಸೀರೆ ಕೆಳಗಡೆ ಎಲ್ಲ ಇಟ್ಬಿಡ್ಬೇಕು. ಆಮೇಲೆ ಅದು ಮ್ಯಾನಿಫೆಸ್ಟ್ ಆದ್ಮೇಲೆ ಅದನ್ನ ನೀವು ಓಪನ್ ಮಾಡ್ಬೇಕು. ಇದಂತರೂ ಮಿರಾಕಲ್ಸ್. ರಿಲೇಶನ್ಶಿಪ್ಸ್ ಎಷ್ಟು ವರ್ಕ್ ಆಗಿದೆ. ಒಬ್ರಿಗೆ ಪೈಮಾ ವಿಶ್ವ ಇದಾರಲ್ವಾ, ಅವ್ರಿಗೆ ಜಾಬ್ ಇದಾದಾಗ ಅವ್ರ ಬೆಂಚಲ್ಲೇ ಇದ್ರಂತ ಆಲ್ಮೋಸ್ಟ್ 6 months 8 months. ಒಂದ್ಸಲ ಕಾಲ್ ಮಾಡಿದಾಗ ಇದೇ ತರ ಮಾತಾಡ್ಬೇಕಾದ್ರೆ ಈ ತರ ಜಾಬ್ ಅಂದ್ರೆ ಲೆಟರ್ ಬರಿಬೋದಲ್ಲ, ಎಕ್ಸ್ಪೆರಿಮೆಂಟ್ ಮಾಡೋ ವಿಶ್ವ ಅಂದ ತಕ್ಷಣ ವಿತಿನ್ 1 week ಅಲ್ಲೇ ಅವ್ರು ಅನ್ಕೊಂಡಿದ್ದು ಪ್ಯಾಕೇಜ್ ಅಲ್ಲಿ, ಅವ್ರು ಅನ್ಕೊಂಡಿದ್ದು ಇದ್ರಲ್ಲೇ ಜಾಬ್ ಸಿಕ್ತಂತ. ಈ ಜಾಬ್ ಅಂತೂ ಎಷ್ಟು ಜನ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಕೂಡ ಇವತ್ತು ಹೋದ್ಮೇಲೆ ಒಂದ್ ಲೆಟರ್ ಬರೀರಿ, ಎಕ್ಸ್ಪೆರಿಮೆಂಟ್ ಮಾಡ್ರಿ, ಯಾವುದೇ ಆಗಿರ್ಬೋದು, ಒಂದೇ ಬರಿಬೇಕು. ಫಸ್ಟಿಗೆ ಬರೀರಿ, ಎಕ್ಸ್ಪೆರಿಮೆಂಟ್ ಮಾಡಿ. ಅಂಡ್ ಇನ್ನೂ ಏನೇ ಅಂತ ಹೇಳ್ತಾರೆ, ಏಂಜಲ್ಸ್ ಪಿಲ್ಲೋಲ್ ಇರ್ತಾರೆ, ನಾವು ಮಲ್ಗೋ ಪಿಲ್ಲೋಲ್ ಇರ್ತಾರೆ ಅಂತ ಹೇಳ್ತಾರೆ. ಓಕೆ, ಸೊ ಅದಕ್ಕೆ ನೋಡಿ, ಒಂದು ಪಿಲ್ಲೋಲ್ ಸ್ವಲ್ಪ ತಲೆ ಇಟ್ಟ ತಕ್ಷಣ ಎಷ್ಟು ಆರಾಮ್ ಅನ್ಸುತ್ತೆ. ಬಿಕಾಸ್ ಅವರು ಆ ಪ್ರೀತಿಯನ್ನ ಕೊಡ್ತಾ ಇರ್ತಾರೆ ಅಂತ. ಸೊ ಆ ಪಿಲ್ಲೋ ಇಟ್ಕೊಂಡಾದ್ರೂ ನೀವು ಆ ಏಂಜಲ್ ಅನ್ಕೊಂಡು ಅವ್ರ ಜೊತೆ ಕನೆಕ್ಟ್ ಆಗ್ಬೋದು. ಸೊ ಹಿಂಗೆ ಹೇಳ್ತಾ ಹೋದ್ರೆ ಎಷ್ಟು ಇನ್ನೂ ಎಕ್ಸ್ಪೀರಿಯನ್ಸಸ್ ಏಂಜಲ್ಸ್ ಜೊತೆ 1 2 ಅಲ್ಲ, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್. ಸೊ ನೀವೆಲ್ಲರೂ ಕನೆಕ್ಟ್ ಆಗಿ ನಿಮ್ಮ ಸ್ಪಿರಿಚುವಲ್ ಪಾತಲ್ಲಿ ಆ ಗೈಡೆನ್ಸ್ ಅನ್ನ ನೀವು ಇಸ್ಕೊಳ್ಳಿ ಅಂತ ಹೇಳ್ತಾ, ಎಸ್, ಸೊ ಇದು ಏಂಜಲ್ದ ಬಗ್ಗೆ ಇನ್ಫಾರ್ಮೇಶನ್, ನನಗೆ ಗೊತ್ತಿರೋ ಇನ್ಫಾರ್ಮೇಶನ್. ಇವತ್ತು ನಮ್ಮೆಲ್ಲರಿಗೂ ಧ್ಯಾನ ಹಂಚಿದ ನನ್ನ ಸಹೋದರಿಗೆ ಧನ್ಯವಾದಗಳು. ಸ್ನೇಹಿತರೆ, ಇವತ್ತು ನಮ್ಮ ಮ್ಯಾನಿಫೆಸ್ಟೇಷನ್ ಅದು ನಮ್ಮ ಅನಿಸಿಕೆಗಳು ಪೂರ್ಣ ಮಾಡಬೇಕಾದ್ರೆ ಇವತ್ತು ಮ್ಯಾನಿಫೆಸ್ಟೇಷನ್ ಅದರ ಅನುಭವ ನನಗೆ ತುಂಬ ಚೆನ್ನಾಗಿ ಆಗ್ತಾಯಿದೆ. ಯಾಕೆಂದರೆ ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ನು ನಾವು ಅಂದ್ಕೊಂಡಿದ್ದ ಆಗಬೇಕು ಅಂದರೆ ನಾವು ಪ್ಯೂರೆಸ್ಟ್ ಕಡೆಗೆ ಹೋಗಬೇಕು. ಪಾಸಿಟಿವ್ನ ನಮ್ಮಲ್ಲಿ ಫುಲ್ಲಿ ಸರೆಂಡರ್ ಆಗಿದೆ. ಆರ್ಕ್ ಏಂಜಲ್ ಇರ್ಬೋದು, ಮ್ಯಾನಿಫೆಸ್ಟ್ ಇರ್ಬೋದು, ಆ ಮಾರುತಿಗಿರ್ಬೋದು. ಐ ಸರೆಂಡರ್ ಯೂನಿವರ್ಸ್. ನಾನು ಮಾಡೋ ಕೆಲಸಗಳೆಲ್ಲ ಯೂನಿವರ್ಸಲ್ ಕೆಲಸ ಅಂದಾಗ 100ಕ್ಕೆ 100 ಭಾಗ ಆಗುತ್ತೆ. ನನ್ನ ಉದಾಹರಣೆ, ನಂದೊಂದು ಸಣ್ಣ ತೋಟ ಇದೆ, ಮಳೆ ಬೇಕು ಅಂದರೆ ಮಳೆ ಬರುತ್ತೆ. ಅಲ್ಲಿ ಗೋಶಾಲೆ ಇದೆ, ಗೋಶಾಲೆಗೆ ಹುಲ್ಲಿಲ್ಲ ಅಂದರೆ ಏನಪ್ಪ ಮಾಡೋದಂದರೆ ಐ ವಿಲ್ ಪ್ರೇ ಗಾಡ್. ಇಮಿಡಿಯೇಟಾಗಿ 2-3 ಡೇಸ್ನೊಳಗೆ ಮಳೆ ಬಂದೇ ಬರುತ್ತೆ. ರಿಯಲಿ ನಮ್ಮ ಮ್ಯಾನಿಫೆಸ್ಟೇಷನ್ಗಳಿಗೆ ಅಂದರೆ 100ಕ್ಕೆ 100 ಭಾಗ ನನ್ನ ಸಮಸ್ಯೆಗಳು ಏನೇ ಇದ್ರೇನೂ ನಾವು ಯೂನಿವರ್ಸಲ್ಗೆ ಅಟ್ಯಾಚ್ ಆಗಿ, ಆರ್ಕೇಂಜಲ್ಗೆ ಅಟ್ಯಾಚ್ ಆಗಿ, ನಾವು ಸಂಪೂರ್ಣ ಸಮರ್ಪಣಾ ಭಾವದಿಂದ ನಾನು ಯೂನಿವರ್ಸಲ್ ಕೆಲಸ ಮಾಡ್ತಾಯಿದ್ದೀನಿ, ಯೂನಿವರ್ಸಲ್ ಸೇವೆ ಮಾಡ್ತಾಯಿದ್ದೀನಿ, ಯೂನಿವರ್ಸಲ್ ಜೊತೆ ನಾನು ನನ್ನನ್ನು ತೊಡಗಿಸ್ಕೊಂಡಿದ್ದೀನಿ ಅಂತ ನೀವು ಯಾವುದೇ ಕೆಲಸ ಮಾಡಿ, ಅದು ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಇರ್ಬೋದು, ನಿಮ್ಮ ಎಕ್ಸ್ಪೆಕ್ಟೇಷನ್ ಇರ್ಬೋದು, ವಿತಿನ್
ಶಾರ್ಟ್ ಟರ್ಮ್ನೊಳಗೆ ನಿಮಗೆ ರಿಸಲ್ಟ್ ಬರುತ್ತೆ ಅಂತ ನನ್ನ ಸ್ವಂತ ಅನುಭವ. ಏಕೆಂದರೆ ನಾನು ಸುಮಾರು ಸಲ, ಇದು ಒಂದೇ ಒಂದು ಸಲ ಹೇಳ್ತಾ ಇಲ್ಲ, ನನಗೆ ಯಾವುದೋ ಒಂದು ಬೆಳೆಗೆ ನೀರು ಬೇಕು ಆಗುತ್ತೆ, ನಾನು ಯಾವುದೋ ಒಂದು ಕೆಲಸ ಹೋಗಬೇಕು ಅದು ಆಗುತ್ತೆ. ಇವತ್ತು ನೀವು ಹೇಳ್ಕೊಂಡು ಹೋದಾಗ ಪಾಸಿಟಿವ್ ಆಗಿ ನೀವೇನು ನಾವು ನಿಮ್ಮ ಫಸ್ಟು ಹೇಳ್ಬಿಟ್ಟು ಸುಮ್ಮನೆ ಇರಲ್ಲ, ವಿ ಆರ್ ಸರೆಂಡರ್ ಯೂನಿವರ್ಸ್. ನಾನು ಯೂನಿವರ್ಸಲ್ ಜೊತೆಯೊಳಗೆ ಇದ್ದೀನಿ, ಯೂನಿವರ್ಸಲ್ ಕೆಲಸ ಮಾಡ್ತೀನಿ, ಯೂನಿವರ್ಸಲ್ ಹೇಳ್ದಂಗೆ ಸೇವೆನೂ ಮಾಡ್ತೀನಿ ಅಂತ ನಾವು ಸಂಪೂರ್ಣ ಹೇಳ್ಕೊಂಡಾಗ 100ಕ್ಕೆ 100 ಭಾಗ ನಮ್ಮ ಕೆಲಸಗಳು ರಿಯಲಿ ನನಗೇನೇ ವಂಡರ್ ಆಗುತ್ತೆ. ಆದರೆ ಆಶ್ಚರ್ಯ ಅಲ್ಲ, ನನ್ನ ಕೈನ ಮೀರಿದ್ರನ್ನ ನಾನು ಯೂನಿವರ್ಸಲ್ ಕೇಳ್ಕೊಳ್ತೀನಿ, ಅದು ಆಗುತ್ತೆ. ನನ್ನ ಕೈ ನಮ್ಮ ಸ್ನೇಹಿತರಿಗೆ ನಾನು ಹೇಳ್ತಾ ಇರ್ತೀನಿ, ನಾನು ಹಿಂಗಾಯ್ತಪ್ಪ, ಹಿಂಗಾಯ್ತು ಅಂದಾಗ ಅದು ನನ್ನ ಕೈನೊಳಗೆ ಆಗೋದೇ ಇಲ್ಲ, ಮಾಡೋಕ್ಕಾಗೋದೇ ಇಲ್ಲ. ಆದ್ರೂ ಐ ವಿಲ್ ರಿಕ್ವೆಸ್ಟ್ ಟು ಯೂನಿವರ್ಸ್, ದಯವಿಟ್ಟು ನನಗೆ ಸಹಾಯ ಮಾಡಿ. ನಾನು ನನ್ನ ಸ್ವಂತಕ್ಕೆ ನಾನು ಈ ಕೆಲಸ ಮಾಡೋದಿಲ್ಲ, ಇದು ಯೂನಿವರ್ಸಲ್ ಸಹಾಯಕ್ಕೋಸ್ಕರ ಕೆಲಸಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. ನನ್ನ ಜೊತೆಯೊಳಗೆ ನೀವು ಇರಿ ಎಂದಾಗ ಇವತ್ತು ನನ್ನ ಸಹೋದರಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ಮಾಡೋದಕ್ಕೆ ಆರೋಗ್ಯ ಇರ್ಬೋದು, ಮತ್ತೊಂದಿರ್ಬೋದು, ಏನು ಬೇಕಾದ್ರೂ ಮದುವೆ, ಮತ್ತೊಂದು ಜಾಬ್ ಎಲ್ಲ ಹೇಳಿದ್ರಲ್ಲ, ಅದೇ ರೀತಿ ನೀವು ಏನು ಬೇಕಾದ್ರೂ ಕೇಳ್ಕೊಳ್ಬೋದು. ಆದರೆ ಸಂಪೂರ್ಣ ಸಮರ್ಪಣಾ ಭಾವ, ಸೇವೆ, ಇವೆರಡು ಯೂನಿವರ್ಸಲ್ ಜೊತೆ ನಾವು ಇದ್ದೀವಿ ಅಂದರೆ ನಮ್ಮೆಲ್ಲ 100ಕ್ಕೆ 100 ಭಾಗ ಮ್ಯಾನಿಫೆಸ್ಟೇಷನ್ನು ನಮ್ಮ ಹಿಂದೆ ಏನು ನನ್ನ ಸಹೋದರಿ ಹೇಳಿದಾಗ ನಮ್ಮ ಲೈಟ್ ವರ್ಕರ್ಸ್ ಇರ್ಬೋದು, ಆರ್ಕೇಂಜಲ್ ಇರ್ಬೋದು, ನಮ್ಮ ಪ್ರತಿಯೊಂದು ನಾವು ಧ್ಯಾನ ಮಾಡಿದಾದ್ಮೇಲೆ ನಾವೇನು ಹೇಳ್ತೀವಿ, ನಮ್ಮ ಜೊತೆ ಇಬ್ಬರಿದ್ದಾರೆ, ನಮ್ಗೆ ಸಹಾಯ ಮಾಡ್ತಾರೆ, 100ಕ್ಕೆ 100 ಭಾಗ ಸತ್ಯ ಅಂತ ಹೇಳ್ತಾ, ಜೈ ಹೋ ಪತ್ರಿಜಿ, ಜೈ ಹೋ ಧ್ಯಾನ ಜಗತ್, ಜೈ ಹೋ ಧ್ಯಾನ ಜಗತ್, ಜೈ ಹೋ ಸಾಕಾರ ಜಗತ್, ಜೈ ಹೋ ಸಾಕಾರ ಜಗತ್, ಜೈ ಹೋ ಪಿರಮಿಡ್ ಜಗತ್, ಜೈ ಹೋ ಪಿರಮಿಡ್ ಜಗತ್, ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನಾಲಯಕ್ಕೆ ಜೈ, ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ಜೈ, ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ಜೈ, ಧ್ಯಾನ ಜಗತ್ತಿಗೆ ಜೈ, ಧ್ಯಾನ ಜಗತ್ತಿಗೆ ಜೈ, ಸಾಕಾರ ಜಗತ್ತಿಗೆ ಜೈ, ಸಾಕಾರ ಜಗತ್ತಿಗೆ ಜೈ, ಪಿರಮಿಡ್ ಜಗತ್ತಿಗೆ ಜೈ, ಪಿರಮಿಡ್ ಜಗತ್ತಿಗೆ ಜೈ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.